ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ವೆಲ್ಕಮ್ ಟು ಎಜು ಸುಮಿತ್. ಈ ಒಂದು ವಿಡಿಯೋಲಿ ನಾವು ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ ಚಾಪ್ಟರ್ 4, 5, 6 ಇಂದ ಇಂಪಾರ್ಟೆಂಟ್ ಚಾಪ್ಟರ್ ವೈಸ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಜೊತೆ ಪ್ರೊವೈಡ್ ಮಾಡ್ತಿದ್ದೇವೆ. ಓಕೆ, ಆನ್ಸರ್ಸ್ ಅಂದರೆ ಫುಲ್ ಕಂಪ್ಲೀಟ್ ಆನ್ಸರ್ಸ್ ನಾವು ಪ್ರೊವೈಡ್ ಮಾಡ್ತಿಲ್ಲ. ವಿ ಆರ್ ಪ್ರೊವೈಡಿಂಗ್ ಆನ್ಸರ್ಸ್ ಆನ್ ದ ಬೇಸಿಸ್ ಆಫ್ ಆಸ್ ಪರ್ ಸ್ಕೀಮ್ ಆಫ್ ಎವಲ್ಯೂಷನ್. ಏನೆಲ್ಲ ಕೀ ಪಾಯಿಂಟ್ಸ್, ಓಕೆ, ನಿಮ್ಮ ಆನ್ಸರ್ಸಲ್ಲಿ ಏನೆಲ್ಲ ಕೀ ಪಾಯಿಂಟ್ಸ್ ಇನ್ಕ್ಲೂಡ್ ಇರಬೇಕು, ಅದಕ್ಕಾಗಿ ನಿಮಗೆ ಫುಲ್ ಮಾರ್ಕ್ಸ್ ಬರಬೇಕಂತ. ಓಕೆ, ಎಲ್ಲ ಸ್ಟೂಡೆಂಟ್ಸ್ ಓದ್ತಾರೆ, ಎಲ್ಲ ಸ್ಟೂಡೆಂಟ್ಸ್ ಬರೀತಾರೆ, ಬಟ್ ಎಲ್ಲರಿಗೆ ಫುಲ್ ಮಾರ್ಕ್ಸ್ ಬರೋದಿಲ್ಲ. ದ ಓನ್ಲಿ ರೀಸನ್ ಅವ್ರ ಆನ್ಸರಲ್ಲಿ ಏನು ಕೀ ಪಾಯಿಂಟ್ಸ್ ಎಕ್ಸಾಮಿನರ್, ಓಕೆ, ಯಾರೆಲ್ಲ ಚೆಕ್ ಮಾಡ್ತಿದ್ದಾರಲ್ಲ, ಇವ್ಯಾಲ್ಯೂಷನ್ ಯಾರು ಮಾಡ್ತಿದ್ದಾರೆ, ಅವರಿಗೆ ಕೀ ಪಾಯಿಂಟ್ಸ್ ಸಿಗೋದಿಲ್ಲ. ನೀವು ಏನು ಬರೀತಿರಲೋ ಆ ಕೀ ಪಾಯಿಂಟ್ ಸಿಗೋದಿಲ್ಲ. ಅದಕ್ಕಾಗಿ ನಿಮಗೆ ಮಾರ್ಕ್ಸ್ ನೀವು ಸ್ಕೋರ್ ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ನಾನು ಇದು ಸ್ಕೋರಿಂಗ್ ಪ್ಯಾಕೇಜ್ ಅಂತ ಅನ್ನೋದಿಲ್ಲ, ಸಾರಿ, ಪಾಸಿಂಗ್ ಪ್ಯಾಕೇಜ್ ಅಂತ ಅನ್ನೋದಿಲ್ಲ, ನಾನು ಇದಕ್ಕೆ ಸ್ಕೋರಿಂಗ್ ಪ್ಯಾಕೇಜ್ ಅಂತ ಅಂತೇನೆ. ಓಕೆ, ಐ ಥಿಂಕ್ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ನಾನು ಏನು ಹೇಳ್ತಿದ್ದೇನೆ ಅಂತ. ಸೊ ಈ ಕೀ ಪಾಯಿಂಟ್ಸ್, ಓಕೆ, ಫುಲ್ ಸೆಂಟೆನ್ಸಲ್ಲೇ ಕೊಡ್ತಿದ್ದೇನೆ ನಾನು ಆನ್ಸರ್ಸು, ಬಟ್ ಅದರಲ್ಲಿ ಏನೆಲ್ಲ ಪಾಯಿಂಟ್ಸ್ ಇನ್ಕ್ಲೂಡ್ ಇರಬೇಕು ಒಂದು ಆನ್ಸರಲ್ಲಿ, ಅವಾಗ ಮಾತ್ರ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ ಅಂತ ನೀವು ಈಸಿಲಿ ಸ್ಕೋರ್ ಮಾಡ್ಬೋದು. ಈ 3 ಚಾಪ್ಟರ್ ಕಲ್ತು ನಿಮ್ಮದು 2022 ಅಲ್ಲಿ 27 ಮಾರ್ಕ್ಸ್ ಬರ್ತಿದ್ದಾವೆ. ಅದರಲ್ಲಿ ನೀವು ಈಸಿಲಿ ನಾನು ಹೇಳ್ತಾ ಕ್ವಶನ್ ನೋಡಿದರೆ 24 ಮಾರ್ಕ್ಸ್ ಈಸಿಲಿ ಈ 3 ಚಾಪ್ಟರಿಂದ ಸ್ಕೋರ್ ಮಾಡುವಂಥ ಗ್ಯಾರಂಟಿ ನಂದು. ಓಕೆ, ಸೊ ಈ ಎಲ್ಲ ಚಾಪ್ಟರ್ಸ್ ನಾನು ಏನೆಲ್ಲ ಹೇಳ್ತಿದ್ದೇನೆ ಒಂದು ಬುಕ್ ತೊಗೋರಿ, ಇಲ್ಲಿ ಕ್ವಶನ್ ನಂಬರ್ ಹಾಕಿ ಜಸ್ಟು. ಓಕೆ, ಬೇಕಾದರೆ ನಾನು ಕ್ವಶನ್ಸು ನೀವು ಸ್ಕ್ರೀನ್ಶಾಟ್ ತೊಗೋರಿ. ಸ್ಕ್ರೀನ್ಶಾಟ್ ತೊಗೊಂಡು ಅಲ್ಲಿ ಏನೆಲ್ಲ ಪಾಯಿಂಟ್ಸ್ ಅಂತ ನಾನು ಟಿಕ್ ಮಾಡ್ತಿರ್ತೇನೆ, ಅವ್ರು ಟಿಕ್ ಪಾಯಿಂಟನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸರಿಯಾಗಿ ಸ್ಕೋರ್ ಮಾಡಿ ಅಂತ ನಂದು ಉದ್ದೇಶ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಇನ್ನೂ ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇದು ಎಸ್ಪೆಷಲಿ ಸ್ಟೂಡೆಂಟ್, ಇಟ್ ಈಸ್ ಯೂಟ್ಯೂಬ್ ಚಾನಲ್ ಮೇಡ್ ಫಾರ್ ಪಿ ಯು ಸಿ ಸ್ಟೂಡೆಂಟ್ಸ್. ಓಕೆ, ಪಿ ಯು ಸಿ ಸ್ಟೂಡೆಂಟ್ಸ್ ಆಗಲಿ, SSLC, ಓಕೆ, ಪಿ ಯು ಸಿ SSLC ಆ್ಯಂಡ್ ಮತ್ತು ಇವಾಗ ಆನ್ ಬಿಯಾಂಡ್ ಆಫ್ 4K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ 2 ಸರ್ಪ್ರೈಸ್ ಮತ್ತೆ ಬರ್ತಿದ್ದಾವೆ. ಓಕೆ, 2 ಸರ್ಪ್ರೈಸ್ ಬರ್ತಿದ್ದಾವೆ. ಯಾವುದೇ ಬ್ಯಾಚ್ ಅಂತಿಲ್ಲ, ಬಟ್ ಇಟ್ ಈಸ್ ಫಾರ್ ನೀಟ್ ಸ್ಟೂಡೆಂಟ್ಸ್. ಯಾರೆಲ್ಲ ನೀಟು KCT ಸ್ಟೂಡೆಂಟ್ಸ್ ಬರ್ತಿದ್ದಿರಲು ಅವರಿಗಾಗಿ 2 ಸರ್ಪ್ರೈಸ್ ಬರ್ತಿದ್ದಾವೆ. ಆ್ಯಂಡ್ ಇನ್ನೊಂದು ಸರ್ಪ್ರೈಸು ನಿಮಗೆ ಅಪ್ಡೇಟ್ಸ್ ರಿಗಾರ್ಡಿಂಗ್ ಅದು ಕೂಡ ಹೇಳ್ತೇನೆ. ಓಕೆ, ಅದಕ್ಕೊಂದು ಸಪ್ರೇಟ್ ವೀಡಿಯೋ ಬರುತ್ತೆ, ನಾಳೆ ಮುಂಜಾನೆ ಅಥವಾ ಮಧ್ಯಾಹ್ನ ಬರ್ಬೋದು. ಸೊ ಇದು ಕೂಡ ಬರುತ್ತಿದೆ. ಸೊ ಇನ್ನೂ ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ನೀವು ಇನ್ನೂ ಈ ಎಜು ಸುಮಿತ್ ಫ್ಯಾಮಿಲಿ ಪಾರ್ಟ್ ಆಗಿಲ್ಲ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ. ಓಕೆ, ರೆಡ್ ಬಟನ್ ಯಾವತ್ತೂ ಒಳ್ಳೇದು ಅನಿಸೋದಿಲ್ಲ ಒಂದು ಚಾನಲ್ ಮೇಲೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈ ರೆಡ್ ಬಟನ್, ರೆಡ್ ಕಲರ್ ತೆಗೀರಿ ಅವ್ನು ಸಬ್ಸ್ಕ್ರೈಬ್ ಬಟನ್ ಮೇಲೆ. ಓಕೆ, ಸಬ್ಸ್ಕ್ರೈಬ್ ಮಾಡೋದು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಚಾನಲ್ಗೆ ಲೈಕ್ ಮಾಡಿಲ್ಲ ಅಂದರೆ, ಸಾರಿ, ಈ ಒಂದು ವೀಡಿಯೋಗೆ ಲೈಕ್ ಮಾಡಿಲ್ಲ ತಪ್ಪದೆ ಲೈಕ್ ಮಾಡಿ. 100 ಲೈಕ್ಸ್ ಟಾರ್ಗೆಟ್ ಇರೋಣ. ಓಕೆ, 100 ಲೈಕ್ಸ್ ಕಂಪ್ಲೀಟ್ ಮಾಡಿ. ಓಕೆ, ಇದೇ ಟಾರ್ಗೆಟ್ ಇರೋಣ, ಜಾಸ್ತಿ ಆಯಿತು ಅಂದರೆ ನಿಮ್ಗೆ ಒಳ್ಳೆಯದು. ಓಕೆ, ಸೊ ಫಸ್ಟ್ PUC ಸ್ಟೂಡೆಂಟ್ಸ್ ನಿಮ್ಗೆ ಕೂಡ ಬರುತ್ತೆ, ವೀಡಿಯೋ ಬೇಗ ಬರುತ್ತೆ. ಫಸ್ಟ್ ನಾನು ಸೆಕೆಂಡ್ PUC ಇರುತ್ತಲ್ಲ ಅದಕ್ಕೆ ಮುಗಿಸುತ್ತಿದ್ದೇನೆ. ಓಕೆ, ಸೊ ಫಸ್ಟ್ ಚಾಪ್ಟರ್ 4 ಇಂದ ಸ್ಟಾರ್ಟ್ ಮಾಡೋಣ. ನಾನು ಏನು ಹೇಳ್ತಿದ್ದೇನೆ ಸ್ವಲ್ಪ ಬರೆಯಿರಿ. ನಾನು ಯಾವೆಲ್ಲ ಕ್ವಶನ್ಸ್ ಇದ್ದಾವಲ್ಲ ಅದಕ್ಕೆ ನೀವು ಸ್ಕ್ರೀನ್ಶಾಟ್ ತೊಗೊರಿ. ಓಕೆ, ಈ ಒಂದು ಬೋರ್ಡಲ್ಲಿ ನಾನು ಇದು ಒಂದು ಬೋರ್ಡ್ ಇದೆ. ಓಕೆ, ಇದೊಂದು ಟೀಚಿಂಗ್ ಬೋರ್ಡ್ ಇದೆ, ಅಲ್ಲಿ ನಾನು ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೆ, ಬಟ್ PDF ಇಲ್ಲಿ ಎಕ್ಸ್ಪೋರ್ಟ್ ಆಗದಿದ್ದಾವೆ. ಐ ಟ್ರೈ ಟು ಎಕ್ಸ್ಪೋರ್ಟ್ ಆ್ಯಸ್ ವರ್ಡ್, ಯಾವುದಕ್ಕೂ ಮುಂದೆ ವರ್ಕ್ ಆಗಿ ಫುಲ್ ಬ್ಲ್ಯಾಂಕ್ PDF ಬರ್ತಿದ್ದಾವೆ. ಓಕೆ, ಟ್ರೈ ಟು ಎಕ್ಸ್ಪೋರ್ಟ್ ಮಾಡಿದ್ದೇನೆ, ಸೊ ಅದಕ್ಕಾಗಿ ಸ್ಕ್ರೀನ್ಶಾಟ್ ತೊಗೊರಿ. ಐ ವಿಲ್ ಸಾಲ್ವ್ ದಿಸ್ ಇಶ್ಯೂ. ಓಕೆ, ನಾನು ಇದು ಒಂದು ಸಬ್ಸ್ಕ್ರಿಪ್ಷನ್ ತೊಗೊಂಡಿರುವಂಥ ಈ ಒಂದು ನೋಟ್ ಸಬ್ಸ್ಕ್ರಿಪ್ಷನ್ ಇದೆ, ಅದಕ್ಕೆ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೇನೆ. ಅವ್ರು ಹೇಳಿದ್ದಾರೆ ವಿ ವಿಲ್ ಟ್ರೈ. ಓಕೆ, ಅದಕ್ಕಾಗಿ ಸೊ ಟಿಲ್ ದಟ್ ಇವತ್ತು ವೀಡಿಯೋಲಿ ಸ್ಕ್ರೀನ್ಶಾಟ್ ತೊಗೊರಿ. ಓಕೆ, ಸೊ ಫಸ್ಟ್ 2 ಮಾರ್ಕ್ಸ್ ಕ್ವಶನ್ಸಿಂದ ಬರೋಣ. ಸೊ ನೋಡಿ, 2 ಮಾರ್ಕ್ಸಲ್ಲಿ ಏನೆಲ್ಲ ಕ್ವಶನ್ಸ್ ಇದ್ದಾವೆ, ಇದರಲ್ಲಿ ನೀವು ಏನೆಲ್ಲ ಬರೆದಿದ್ದಾರೆ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ ಅಂತ ನಾನು ಹೇಳ್ತೇನೆ. ನೋಡಿ, ಮೆನ್ಷನ್ ಆನ್ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಆನ್ ಅ ಚಾರ್ಜ್ ಮೂವಿಂಗ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್ ಅಂತ ಇದೆ. ಸೊ ನಮಗೆ ಗೊತ್ತಿರುತ್ತೆ ಫೋರ್ಸ್, ನಮಗೆ ಎಕ್ಸ್ಪ್ರೆಷನ್ ಇರುತ್ತೆ, ಫೋರ್ಸ್ ಇಸ್ ಈಕ್ವಲ್ ಟು Q ಇಂಟು V ವೆಕ್ಟರ್ ಇಂಟು B ವೆಕ್ಟರ್. ಓಕೆ, ಇಲ್ಲಿ Q ಏನಿದೆ, Qಗೆ ನಾವು ಏನಂತೇವೆ ಚಾರ್ಜ್ ಅಂತ ಬರಿತೇವೆ, Qಗೆ ಏನಂತೇವೆ ಚಾರ್ಜ್ ಅಂತ ಬರಿತೇವೆ, ವಿಗೆ ಏನಂತೇವೆ ವೆಲಾಸಿಟಿ ಅಂತ ಬರಿತೇವೆ, ವಿಗೆ ಏನು ಬರಿತೇವೆ ವೆಲಾಸಿಟಿ ಅಂತ ಬರಿತೇವೆ, ಮತ್ತು ಬಿಗೆ ಏನು ಬರಿತೇವಪ್ಪ, ಬಿಗೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಬರಿತೇವೆ. ಇದಕ್ಕೆ ನಾವು ಏನು ಬರಿತೇವೆ ಮ್ಯಾಗ್ನೆಟಿಕ್ ಫೀಲ್ಡ್. ಇಷ್ಟೇ ಬರೆದಿದ್ದಾರೆ ನಿಮಗೆ ಈಸಿಲಿ 2 ಮಾರ್ಕ್ಸ್ ನೀವು ಈ ಒಂದು ಕ್ವಶನಿಂದ ಸ್ಕೋರ್ ಮಾಡ್ಬೋದು. 2019 ಕೂಡ ಕೇಳಿದ್ದಾರೆ, ಒಂದು ಮಾಡೆಲ್ ಕ್ವಶನ್ ಪೇಪರ್ ಲಾಸ್ಟ್ ಇಯರ್ ರಿಲೀಸ್ ಆಗಿತ್ತು, ಮಾಡೆಲ್ ಕ್ವಶನ್ ಪೇಪರ್ 2021 ಅದರಲ್ಲಿ ಕೂಡ ಈ ಕ್ವಶನ್ ಇನ್ಕ್ಲೂಡ್ ಇರೈತಿ. ಓಕೆ, ಸೊ ಈ 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಇವಾಗ 1 ಮಿನಿಟ್ ಲೆಟ್ ಮೀ 1 ಮಿನಿಟು. ನಾನು ಈ ಒಂದು ಚಾಪ್ಟರ್ಸಲ್ಲಿ ಯಾವ ಟೈಪ್ ಕ್ವಶನ್ಸ್ ಬರ್ತೇವೆ ಅಂತ ನೋಡೋಣ. ಓಕೆ, ಸೊ ಇದು ನೋಡಿ 4th ಚಾಪ್ಟರ್. ಓಕೆ, ಇಲ್ಲಿ 2 ಮಾರ್ಕ್ಸ್ಗೆ ಯಾವುದೇ ಕ್ವಶನ್ ಇಲ್ಲ. ಓಕೆ, 2 ಮಾರ್ಕ್ಸ್ಗೆ ಯಾವುದೇ ಕ್ವಶನ್ ಇಲ್ಲ ಅಂತ ನೀವು ಅನ್ಬೋದು, ನನಗೆ ಈಗ ಹೇಳ್ಬೋದು. ಬಟ್ 2 ಮಾರ್ಕ್ಸ್ ಕ್ವಶನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಈ ಬೇಸಿಕ್ ಕ್ವಶನ್ ನಿಮ್ಮ 2 ಮಾರ್ಕ್ಸಿಂದ ನೀವು ಒಂದು ವೇಳೆ ಥಿಯರಿ ಓದಿಲ್ಲ, ನಾನು ಕೊಟ್ಟಿರುವಂಥ 2 ಮಾರ್ಕ್ಸ್ ಓದಿದರೆ ನೀವು ಚಾಪ್ಟರ್ ಓದಂಗೆ ಆಗುತ್ತೆ. ಓಕೆ, ಎವ್ರಿ ಚಾಪ್ಟರ್ ಮೇಲೆ ಕವರ್ ಆಗುತ್ತೆ 2 ಮಾರ್ಕ್ಸ್. 3 ಮಾರ್ಕ್ಸ್ ಇದೆ, 5 ಮಾರ್ಕ್ಸ್ ಇದೆ. ನೋಡಿ, ನಿಮಗೆ ಬೇಕಂದ್ರೆ 2 ಮಾರ್ಕ್ಸ್ ಬರ್ಕೋರಿ, ಅವ್ರು ಸ್ಕಿಪ್ ಮಾಡಿ ಡೈರೆಕ್ಟ್ 3 ಮಾರ್ಕ್ಸ್ಗೆ ಹೋಗ್ಬೋದು. ಬಟ್ ನಿಮ್ಗಾಗಿ ನಾನು ಹೇಳ್ತಿದ್ದೆ 2 ಮಾರ್ಕ್ಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಇಟ್ ಡಿಪೆಂಡ್ಸ್ ಆನ್ ಯು. ಓಕೆ,
ಸೊ ನೆಕ್ಸ್ಟ್ 2 ಮಾರ್ಕ್ಸ್ ಬರೆದ್ರ, ಯಾಕಂದರೆ 2 ಮಾರ್ಕ್ಸಿಂದ ನಿಮಗೆಲ್ಲ ಬೇಸಿಕ್ ಕ್ಲಿಯರ್ ಆಗುತ್ತೆ ಚಾಪ್ಟರ್ದು, ಮತ್ತು 3 ಮಾರ್ಕ್ಸ್ ನೀವು ಈಸಿಲಿ ಸ್ಕೋರ್ ಮಾಡ್ಬೋದು. ಇದು ಎಲ್ಲರೂ ಬರ್ಕೊಂಡದ ಎಷ್ಟೆಲ್ಲದು. ನೆಕ್ಸ್ಟ್ ಬರೋಣ, ವೆನ್ ಫೋರ್ಸ್. ಇದು ನೋಡಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಇಯರ್ ಯಾರೆಲ್ಲ ಸ್ಟೂಡೆಂಟ್ಸ್ ಬರೀತಿದ್ರು ಅವ್ರಿಗೆ 2 ಮಾರ್ಕ್ಸ್ ಇತ್ತಂದ್ರೆ ಇದು ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ. ಏನಿದೆ ನೋಡಿ, ವೆನ್ ಅ ಫೋರ್ಸ್ ಆ್ಯಕ್ಟಿಂಗ್ ಆನ್ ಅ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಒಂದು ಚಾರ್ಜ್ ಪಾರ್ಟಿಕಲ್ ಇದೆ, ಈ ರೀತಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಹೇಳ್ತಾರೆ. ಓಕೆ, ಈ ರೀತಿ ಒಂದು ಸಪೋಸ್ ನಾನು ಈ ರೀತಿ ಪ್ಲೇನಿಂದನೇ ತೊಗೋತೀನಿ. ಓಕೆ, ಈ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ತಿಳ್ಕೊರಿ. ಈ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಒಂದು ಚಾರ್ಜ್ ಪಾರ್ಟಿಕಲ್ ಏನು ಮಾಡ್ತಿದೆ, ಮೂವ್ ಮಾಡ್ತಿದೆ. ಓಕೆ, ವೆನ್ ಈಸ್ ಇಲ್ಲಿ ನೋಡಿ, ವೆನ್ ಈಸ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಅ ಚಾರ್ಜ್ ಪಾರ್ಟಿಕಲ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಮ್ಯಾಕ್ಸಿಮಮ್. ಯಾವಾಗ ಫೋರ್ಸು, ಕ್ವಶನ್ ಏನು ಕೇಳ್ತಿದ್ದಾರೆ ಅಂದರೆ ಫೋರ್ಸು, ಕ್ವಶನ್ ಏನು ಕೇಳ್ತಿದ್ದಾರೆ ಅಂದರೆ ಈ ಒಂದು ಕ್ವಶನಲ್ಲಿ ಫೋರ್ಸ್ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ. ಓಕೆ, ಒಂದು ಚಾರ್ಜ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಮೂವ್ ಆದಾಗ ಫೋರ್ಸ್ ಮ್ಯಾಕ್ಸಿಮಮ್ ಯಾವಾಗಿರುತ್ತೆ ಅಂತ ಫಸ್ಟ್ ಕ್ವಶನ್ ಕೇಳಿದ್ದಾರೆ. ಸೊ ಇದು ಮ್ಯಾಕ್ಸಿಮಮ್ ಯಾವಾಗಿರುತ್ತೆ ಅಂದರೆ ಯಾವಾಗ ಥೀಟಾ, ಓಕೆ, ಆ್ಯಂಗಲ್ 90 ಡಿಗ್ರಿ ಇರುತ್ತೆ, ಥೀಟಾ 90 ಡಿಗ್ರಿ ಇರುತ್ತೆ. ಅದರಲ್ಲಿ ಈ ಒಂದು ಫಾರ್ಮುಲಾ ಬರುತ್ತೆ ನಮಗೆ ಗೊತ್ತಿರೋಂಗೆ, ಫೋರ್ಸ್ ಇಸ್ ಈಕ್ವಲ್ ಟು QVB ಸೈನ್ ಥೀಟಾ. ಓಕೆ, ಈ ಸೈನ್ ಥೀಟಾ ಅಲ್ಲಿ ಯಾವಾಗ ಈ ಒಂದು ಥೀಟಾ ಅಲ್ಲಿ 90 ಡಿಗ್ರಿ ಬರುತ್ತೆ ಆವಾಗ ಇದು ಫೋರ್ಸ್ ಏನಿರುತ್ತೆ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಇದ್ದಾಗ ನಾವು ಏನು ಬರೀಬೇಕು, ಥೀಟಾ ಆಸ್ 90 ಡಿಗ್ರಿ. ಮತ್ತು ಮಿನಿಮಮ್ ಯಾವಾಗುತ್ತೆ, ವೆನ್ ಥೀಟಾ ಈಸ್ 0 ಆರ್ 180 ಡಿಗ್ರಿ. ಇವಾಗ ಏನಾಗುತ್ತೆ, ಇದು ಮಿನಿಮಮ್ ಆಗುತ್ತೆ. ಓಕೆ, ಇಷ್ಟು ಕ್ಲಿಯರ್ ಐತೆ ಎಲ್ಲರಿಗೆ. ಇದು ಬೇಸಿಕ್, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. PU ಅಷ್ಟೇ ಇಲ್ಲ, KCT ಮತ್ತು ನೀಟಲ್ಲಿ ಕೂಡ ಈ ರೀತಿ ಕ್ವಶನ್ ಬರುವಂಥ ಫುಲ್ ಪಾಸಿಬಿಲಿಟಿ ಇರುತ್ತೆ. ಇದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೋರ್ಸ್. ಓಕೆ, ರೈಟ್ ದ ಎಕ್ಸ್ಪ್ರೆಷನ್ ಎದಕ್ಕೆ ಕೇಳಿದ್ದಾರೆ, ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕೇಳಿದ್ದಾರೆ. ಆನ್ ಕರೆಂಟ್ ಕ್ಯಾರಿಂಗ್ ವೈರ್ ಪ್ಲೇಸ್ಡ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ನಮ್ಮಲ್ಲಿ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಐತಿ, ಅದಕ್ಕೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಯಾವುದೋ ಅವ್ರು ಕ್ರಾಸ್ ಅಂದ್ರೆ ಡಾಟ್ ಅಂದ್ರೆ ಅದಕ್ಕೆ ಇವಾಗ ಗಮನ ಕೊಡಬೇಡಿ, ಜಸ್ಟ್ ಒಂದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಪ್ಲೇಸ್ ಇದೆ ಅಂತ ತಗೋರಿ. ಓಕೆ, ಒಂದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರನ್ನು ಪ್ಲೇಸ್ ಮಾಡಿದ್ದಾರೆ, ಅದಕ್ಕೆ ಎಕ್ಸ್ಪ್ರೆಷನ್ ಕೇಳಿದ್ದಾರೆ. ಓಕೆ, ಇನ್ನು ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಅದಕ್ಕೆ ಎಕ್ಸ್ಪ್ರೆಷನ್ ನಾವು ಏನು ಬರಿತೀವಪ್ಪ, ಈ ಬಯೋಸಾವರ್ಟ್ ಲಾ ಐಡಿಯಲ್ ಬಿ ಸೈನ್ ಥೀಟಾ. ಓಕೆ, ಐಡಿಯಲ್ ಬಿ ಸೈನ್ ಥೀಟಾ ಅಂತ ಬರಿತೇವೆ. ಓಕೆ, ಇದಕ್ಕೆ ನಾವು ಏನು ಬರಿತೇವೆ, ಐಡಿಯಲ್ ಬಿ ಸೈನ್ ಥೀಟಾ. ಓಕೆ, ಇದು ಬಯೋಸಾವರ್ಟ್ ಬರೋದಿಲ್ಲ. ಓಕೆ, ಬಯೋಸಾವರ್ಟ್ ಅಂತ ಹೇಳಬೇಡಿ ಇದಕ್ಕೆ, ಜಸ್ಟ್ ನಿಮಗೆ ಬಯೋಸಾವರ್ಟಲ್ಲಿ ಏನಾಗುತ್ತೆ, ಕೆಳಗೆ R² μ0/4π ಅಂತ ಬರುತ್ತೆ, ಬಟ್ ಇದರಲ್ಲಿ ಆ ರೀತಿ ಇರೋದಿಲ್ಲ. ಓಕೆ, ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ, ಇದು ಯಾವಾಗ ಯೂಸ್ ಆಗುತ್ತೆ, ವೆನ್ ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ವೆನ್ ಪ್ಲೇಸ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಯಾವಾಗ ಒಂದು ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಇದೊಂದು ಮ್ಯಾಗ್ನೆಟಿಕ್ ಫೋರ್ಸ್ ಇರುತ್ತೆ, ಇದೊಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಮೇಲೆ ಫೋರ್ಸ್ ಯಾವ ರೀತಿ ಫೋರ್ಸ್ ಅಪ್ಲೈ ಆಗುತ್ತೆ ಅದೊಂದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಾಗ ಇದು ಫಾರ್ಮುಲಾ ನೀವು ಯೂಸ್ ಮಾಡ್ತೇವೆ. ಇದರಲ್ಲಿ ಐ ಏನಿರುತ್ತೆ, ಕರೆಂಟ್ ಇರುತ್ತೆ, ಐಗೆ ನಾವು ಏನಂತೇವೆ, ಕರೆಂಟ್ ಅಂತ ಅಂತೇವೆ. DLಗೆ ಏನಂತೇವೆ, ಲೆಂತ್ ಆಫ್ ದಿ ವೈರ್. ಓಕೆ, ಇದಕ್ಕೆ ಏನಂತೇವೆ, DL ಅಂತ ಅಂತೇವೆ, ಲೆಂತ್ ಆಫ್ ದ ವೈರ್. ವೈರ್ ಎಷ್ಟು ಇರುತ್ತಲ್ಲ ಅದಕ್ಕೆ ಲೆಂತ್ ಆಫ್ ವೈರ್ಗೆ ನಾವು ಏನಂತೇವೆ, DL ಅಂತ ಅಂತೇವೆ. ಬಿ ಏನಂತೇವೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಅಂತೇವೆ. ನೆಕ್ಸ್ಟ್ ಥೀಟಾ ಇಸ್ ಆ್ಯಂಗಲ್ ಬಿಟ್ವೀನ್ DL. ಓಕೆ, ಥೀಟಾ ಅಂದರೆ ಇದು DL ಮತ್ತು ಇಲ್ಲಿ ನಮಗೆ ಫೋರ್ಸ್ ಇಲ್ಲಿ ಮ್ಯಾಗ್ನೆಟ್, ಇದು ಥೀಟಾ, ಇದು ಆ್ಯಂಗಲ್ಗೆ ನಾವು ಏನಂತೇವೆ, ಥೀಟಾ ಅಂತ ಅಂತೇವೆ. ಓಕೆ, ಅವ್ರ ಸೈನ್ ಥೀಟಾ ಅನ್ಬೋದು, ಥೀಟಾ ಅನ್ಬೋದು. ಆ್ಯಂಗಲ್ ಬಿಟ್ವೀನ್ DL ಆ್ಯಂಡ್ ಬಿಗೆ ನಾವು ಏನಂತೇವೆ, ಫೋರ್ಸ್ ಅಂತ ಈ ರೀತಿ ನಾವು ಡಿಫೈನ್ ಮಾಡ್ತೇವೆ. ಓಕೆ, ಕ್ಲಿಯರ್ ಐತೆ ಇಷ್ಟೆಲ್ಲರಿಗೆ. ನೆಕ್ಸ್ಟ್, ವೆನ್ ದ ಫೋರ್ಸ್ ಆನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಈಸ್. ಓಕೆ, ಈಗ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಐತಿ ನಮ್ಮಲ್ಲಿ. ಓಕೆ, ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಐತಿ, ಈ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಮೇಲೆ ಫೋರ್ಸ್ ಯಾವಾಗ ಮಿನಿಮಮ್ ಇರುತ್ತೆ, ವೆನ್ ಫೋರ್ಸ್ ಈಸ್ ಮಿನಿಮಮ್, ಫೋರ್ಸ್ ಯಾವಾಗ ಮಿನಿಮಮ್ ಇರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಯಾವತ್ತು ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಈಸ್ ಪ್ಲೇಸ್ಡ್, ಓಕೆ, ಪ್ಯಾರಲಲ್ ಆರ್ ಆಂಟಿ ಪ್ಯಾರಲಲ್ ಟು ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದೊಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರು ಪ್ಯಾರಲಲ್ ಆರ್ ಆಂಟಿ ಪ್ಯಾರಲಲ್. ಓಕೆ, ಪ್ಯಾರಲಲ್ ಆರ್ ಆಂಟಿ ಪ್ಯಾರಲಲ್ is placed anti-parallel to the direction of magnetic field, to the direction of magnetic field. Okay, to the direction of magnetic field, that is B ಅಂತ represent ಮಾಡ್ತೀನಿ. magnetic force on the conductor is 0. Okay, ಯಾವಾಗ parallel or anti-parallel to the direction of magnetic field ಇಟ್ಟಾಗ ಅವಾಗೆ ಮ್ಯಾಗ್ನೆಟಿಕ್ ಫೋರ್ಸ್ ಏನೆಲ್ಲ ಮ್ಯಾಗ್ನೆಟಿಕ್ ಫೋರ್ಸ್ ಇರುತ್ತೆ ಅಲ್ಲ ಅದು ಏನಿರುತ್ತೆ, 0 ಇರುತ್ತೆ. ಇದಕ್ಕೆ ನಾವು ಏನಂತೇವೆ, ಇದಕ್ಕೆ ನಾವು F ಮಿನಿಮಮ್ ಅಂತ ಅಂತೇವೆ. ಇದಕ್ಕೆ F ಮಿನಿಮಮ್ ಎಷ್ಟಿರುತ್ತೆ, 0 ಇರುತ್ತೆ. ಇದು ನಿಮಗೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, 1 ಮಾರ್ಕ್ಸಲ್ಲಿ ಕ್ವಶನ್ ಕೇಳುವಂಥ ಫುಲ್ ಪಾಸಿಬಿಲಿಟಿ ಇರುತ್ತೆ ನೋಡಿ ಇದು. ನೆಕ್ಸ್ಟ್, ವೆನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಈಸ್ ಪ್ಲೇಸ್ ಪರ್ಪೆಂಡಿಕ್ಯುಲರ್. ಓಕೆ, ಯಾವಾಗ ಇವನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರು ಓಕೆ ಪರ್ಪೆಂಡಿಕ್ಯುಲರ್ ಪ್ಲೇಸ್ ಮಾಡ್ತಾರೆ. ಓಕೆ, ಇದು ನೋಡಿ ಪರ್ಪೆಂಡಿಕ್ಯುಲರ್ ಪ್ಲೇಸ್ ಮಾಡ್ತಾರೆ ಟು ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ magnetic field, perpendicular to the direction of magnetic, then conductor experience maximum. ಓಕೆ, ಇವಾಗ ಕಂಡಕ್ಟರ್ ಏನಾಗುತ್ತೆ, ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಓಕೆ, ಮ್ಯಾಕ್ಸಿಮಮ್
ಮ್ಯಾಗ್ನೆಟಿಕ್ ಫೋರ್ಸ್ ಏನಂತಾರೆ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಕ್ಲಿಯರ್ ಐತೆ ಎಷ್ಟಿದೆ ಇಲ್ಲೆಲ್ಲ? ಓಕೆ, ಸೊ ಇಲ್ಲಿ ನಾವು ಏನಂತ ಬರಿಬೋದು? ಓಕೆ, ಇಷ್ಟು ಕ್ಲಿಯರ್ ಐತೆ ಎಲ್ಲರಿಗೆ? ಓಕೆ, ನಾವು ಕಮಿಂಗ್ ಟು ದ ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಕ್ವಶನ್ ಅಲ್ಲಿ ನೋಡಿ, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಲೋರಿಯಂಟ್ ಫೋರ್ಸ್ ಇನ್ ಅ ವೆಕ್ಟರ್ ಫಾರ್ಮ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಸಿಂಬಾಲ್ಸ್. ಓಕೆ, ಲೋರಿಯಂಟ್ ಫೋರ್ಸ್ಗೆ ನಾವು ಯಾವ ರೀತಿ ಬರೀತೀವಪ್ಪ? ಫೋರ್ಸ್ ಈಸ್ ಈಕ್ವಲ್ಸ್ ಟು ಕ್ಯೂ ಇ ವೆಕ್ಟರ್ ಪ್ಲಸ್ ವಿ ವೆಕ್ಟರ್ ಇಂಟು ಬಿ ವೆಕ್ಟರ್. ಓಕೆ, ಇದಕ್ಕೆ ಈ ರೀತಿ ಬರಿತೇವೆ. ಇದರಲ್ಲಿ ಕ್ಯೂ ಏನಿರುತ್ತೆ? ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್. ಓಕೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮ್ಯಾಗ್ನಿಟ್ಯೂಡ್ ಮ್ಯಾಗ್ನಿಟ್ಯೂಡ್ ಅಂದರೆ ಏನಂತೀರ ಅಂದರೆ ಯಾವುದೇ ನಾವು ಅದಕ್ಕೆ ಅದು ಸೈನ್ ಅನ್ನು ಕನ್ಸಿಡರ್ ಮಾಡೋದಿಲ್ಲ. ಮ್ಯಾಗ್ನಿಟ್ಯೂಡ್ ಒಂದು ವೇಳೆ ನಮಗೆ ನೆಗೆಟಿವ್ ಮ್ಯಾಗ್ನಿಟ್ಯೂಡ್ ಇದ್ದರೆ ಅದಕ್ಕೆ ನಾವು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತೇವೆ. ಸಪೋಸ್ ನಮ್ಮಲ್ಲಿ -5 ಇದ್ದಾಗ ಇಲ್ಲಿ ನಾವು ಏನು ಕನ್ಸಿಡರ್ ಮಾಡ್ತೇವೆ? 5 ಅಂತ ಕನ್ಸಿಡರ್ ಮಾಡ್ತೇವೆ. ಇದಕ್ಕೆ ಏನಂತೆ? ಮ್ಯಾಗ್ನಿಟ್ಯೂಡ್. ಓಕೆ, ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್, ವಿ ಸೇ ದಿಸ್ ಆಸ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್. ಇ ಈಸ್ ಎಲೆಕ್ಟ್ರಿಕ್ ಫೋರ್ಸ್. ಓಕೆ, ಇ ಈಸ್ ನಾವು ಏನಂತೇವೆ? ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸಾರಿ, ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಅಂತೇವೆ. ಬಿ ಏನಂತೇವೆ? ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಅಂತೇವೆ. ಆ್ಯಂಡ್ ವಿ ಈಸ್ ವೆಲಾಸಿಟಿ ಆಫ್ ಚಾರ್ಜ್. ಓಕೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ವೆಲಾಸಿಟಿ ಆಫ್ ಚಾರ್ಜ್. ಓಕೆ, ಇಷ್ಟು ಕ್ಲಿಯರ್ ಐತೆ ಎಲ್ಲರಿಗೆ? ಇಷ್ಟು ಕ್ಲಿಯರ್ ಐತೆ? ಇದು ಒಂದು ಕ್ವಶನು. ನೆಕ್ಸ್ಟ್ ನೋಡಿ, ಇದು 2020 ಕೇಳಿದ್ದಾರೆ, ಮಾರ್ಚ್ ಮತ್ತು ಜುಲೈ 2019 ಕೇಳಿದ್ದಾರೆ. ಮೆನ್ಷನ್ ದ ಪ್ರಿನ್ಸಿಪಲ್ ಆನ್ ವಿಚ್ ಸೈಕ್ಲೋಟ್ರಾನ್ ವರ್ಕ್ಸ್. ಸೈಕ್ಲೋಟ್ರಾನ್ ಟಾಪಿಕ್ಸ್ ನೋವಿನ್ ಚಾರ್ಜಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ನಿಮ್ಮ ಮಿಡ್ ಟರ್ಮಲ್ಲಿ ಇದು ಡಿಲೀಟ್ ಆಗಿತ್ತು, ಬಟ್ ಫೈನಲಿ ಇರುತ್ತೆ ಸೈಕ್ಲೋಟ್ರಾನ್. ಸೊ ಇದರಲ್ಲಿ ಪ್ರಿನ್ಸಿಪಲ್ ಆನ್ ವಿಚ್ ಸೈಕ್ಲೋಟ್ರಾನ್ ವರ್ಕ್ಸ್ ಅಂತ ಕೇಳಿದ್ದಾರೆ. ಆ್ಯಂಡ್ ಮೆನ್ಷನ್ ಒನ್ ಆಫ್ ಇಟ್ಸ್ ಯೂಸಸ್ ಅಂತ ಕೂಡ ಕೇಳಿದ್ದಾರೆ. ಇಲ್ಲಿ ಏನು ಬರೀತದೆ ಅಂದರೆ ಈ ಒಂದು ಕ್ವಶನಲ್ಲಿ, ಸೊ ದ ಎಲೆಕ್ಟ್ರಿಕ್ ಫೀಲ್ಡ್ ಸ್ಪೀಡ್ಸ್ ಆಫ್ ಚಾರ್ಜ್ ಪಾರ್ಟಿಕಲ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಕ್ಸ್ ಆಫ್ ಚಾರ್ಜ್ ಪಾರ್ಟಿಕಲ್ ಟು ಮೂವ್ ಇನ್ ಸರ್ಕ್ಯುಲರ್. ಏನೆಲ್ಲ ಪ್ರಿನ್ಸಿಪಲ್ ಅಂದರೆ ಇಲ್ಲಿ 2 ಪ್ರಿನ್ಸಿಪಲ್ ವರ್ಕ್ ಆಗುತ್ತೆ. ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಪ್ರಿನ್ಸಿಪಲು, ಸೆಕೆಂಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರಿನ್ಸಿಪಲ್. ಇಲ್ಲಿ 2 ಪ್ರಿನ್ಸಿಪಲ್ ವರ್ಕ್ ಆಗುತ್ತೆ. ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಸೆಕೆಂಡ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಏನು ಮಾಡಿಸ್ತಪ್ಪ ಅಂದರೆ, ಎಲೆಕ್ಟ್ರಿಕ್ ಫೀಲ್ಡ್ ಇದು ಸ್ಪೀಡ್ ಅಪ್ ಮಾಡುತ್ತೆ ಚಾರ್ಜ್ ಪಾರ್ಟಿಕಲ್. ಎಲೆಕ್ಟ್ರಿಕ್ ಫೀಲ್ಡ್ ಏನು ಮಾಡುತ್ತೆ? ಸ್ಪೀಡ್ ಅಪ್ ಚಾರ್ಜ್ ಪಾರ್ಟಿಕಲ್ ಅಂತ ಅಂತೇವೆ. ಓಕೆ, ಚಾರ್ಜ್ ಪಾರ್ಟಿಕಲ್. ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಮಾಡುತ್ತೆ ಅಂದರೆ, ಚಾರ್ಜ್ ಪಾರ್ಟಿಕಲ್ ಟು ಮೂವ್ ಇನ್ ಸರ್ಕ್ಯುಲರ್ ಪಾತ್. ಇದರಲ್ಲಿ ಏನು ಮಾಡುತ್ತೆ? ಇದು ಚಾರ್ಜ್ ಪಾರ್ಟಿಕಲ್ ಏನಿರುತ್ತೆ ಅಲ್ಲ, ಅದಕ್ಕೆ ಹೆಲ್ಪ್ಸ್ ಟು ಚಾರ್ಜ್ ಪಾರ್ಟಿಕಲ್ ಟು ಮೂವ್ ಇನ್ ಸರ್ಕ್ಯುಲರ್ ಪಾತ್. ಏನು ಹೆಲ್ಪ್ ಮಾಡುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ ಹೆಲ್ಪ್ ಮಾಡುತ್ತೆ ಸರ್ಕ್ಯುಲರ್ ಪಾತ್. ಓಕೆ, ಸೊ ಇದೇ ಇಷ್ಟೇ ಪ್ರಿನ್ಸಿಪಲ್. 2 ಪ್ರಿನ್ಸಿಪಲ್, ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಅದರಲ್ಲಿ ಯೂಸಸ್ ಕೇಳಿದಾಗ ಟು ಎಕ್ಸೆಲರೇಟ್ ಪಾಸಿಟಿವ್ಲಿ ಚಾರ್ಜ್. ಓಕೆ, ಇಟ್ ಈಸ್ ಯೂಸ್ ಟು ಎಕ್ಸೆಲರೇಟ್ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್. ಓಕೆ, ಯೂಸ್ ಟು ಎಕ್ಸೆಲರೇಟ್ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಗೆ ಎಕ್ಸೆಲರೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಇದಕ್ಕೆ ನಿಮಗೆ ಅರ್ಥ ಆಗಿರ್ಬೋದು ಈ ಒಂದು ಕ್ವಶನ್. ನೆಕ್ಸ್ಟ್ ಕ್ವಶನ್ ಬನ್ನಿ. ಇದು ನೋಡಿ, ಒಂದು ನ್ಯೂಮೆರಿಕಲ್ ಬೇಸ್ ಕ್ವಶನು 2020 2 ಮಾರ್ಕ್ಸ್ಗೆ ಕೇಳಿದ್ರು. ಓಕೆ, 2 ಮಾರ್ಕ್ಸ್ಗೆ ಕೇಳಿದ್ರು. ನೋಡಿ, 2 ಮಾರ್ಕ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ರೀಸನ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇದು ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ ಇಷ್ಟು ಕೊಟ್ಟಿದ್ದಾರೆ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಷ್ಟು ಕೊಟ್ಟಿದ್ದಾರೆ ಅಪ್ಲೈಡ್. ಓಕೆ, ಇನ್ನು ಒಂದು ರೀಸನ್ ಇಟ್ಟಿದ್ರು. ದ ಬೀಮ್ ಆಫ್ ಚಾರ್ಜ್ ಪಾರ್ಟಿಕಲ್ಸ್ ಆರ್ ಪ್ರೊಜೆಕ್ಟೆಡ್ ಅಲಾಂಗ್ ಎಕ್ಸ್ ಡೈರೆಕ್ಷನ್. ಫೈನ್ ದ ವೆಲಾಸಿಟಿ ಆಫ್ ಚಾರ್ಜ್ ಪಾರ್ಟಿಕಲ್ ವಿಚ್ ಮೂವ್ ಅನ್ಡಿಫ್ಲೆಕ್ಟೆಡ್ ಇನ್ ದ ಕ್ರಾಸ್ ಫೀಲ್ಡ್. ಓಕೆ, ಇದು ನೋಡಿ ಸ್ವಲ್ಪ ಟ್ವಿಸ್ಟೆಡ್ ಕ್ವಶನು, ಬಟ್ ಈಸಿ ಟು ಅಂಡರ್ಸ್ಟ್ಯಾಂಡ್. ನೋಡಿ ಯಾವ ರೀತಿ ನಾವು ಇದಕ್ಕೆ ಸಾಲ್ವ್ ಮಾಡ್ತೇವೆ ಅಂತ. ಇಲ್ಲಿ ಫಾರ್ಮುಲಾ ಇದು ಯೂಸ್ ಆಗುತ್ತೆ ಹೇಳಪ್ಪ. ಇಲ್ಲಿ ಜಸ್ಟ್ ನಮಗೆ ಏನು ಕೊಟ್ಟಿದ್ದಾರೆ ಫಸ್ಟ್ ಗಿವನ್ ಬರ್ಕೋರಿ ಯಾವತ್ತು. ಇ ಈಸ್ ಈಕ್ವಲ್ಸ್ ಟು 5 × 10⁻³ ನ್ಯೂಟನ್ ಪರ್ ಕುಲಮ್. ಇಷ್ಟು ನಮಗೆ ಕೊಟ್ಟಿದ್ದಾರೆ. ಓಕೆ, ನ್ಯೂಟನ್ ಪರ್ ಕುಲಮ್ ಅಂತ ಕೊಟ್ಟಿದ್ದಾರೆ 10⁻³ ಓಕೆ. ಆ್ಯಂಡ್ ಬಿ ಎಷ್ಟು ಕೊಟ್ಟಿದ್ದಾರೆ ನಮಗೆ? ಬಿ ಕೊಟ್ಟಿರೋದು 0.1. ಓಕೆ, 0.1 TB ಆರ್ KV. ಓಕೆ, ಟಿ ಅಂತ ಇಷ್ಟೇ ಬರೀರಿ. ನೆಕ್ಸ್ಟ್ ವಾಟ್ ಈಸ್ ಟೆಸ್ಲಾ. ಓಕೆ, ಇದಕ್ಕೆ ವಿ ಏನಾಗುತ್ತೆ ಅಂತ ನಮಗೆ ಕೇಳ್ತಾರೆ. ವಾಟ್ ಈಸ್ ವೆಲಾಸಿಟಿ ಕೇಳಿದ್ದಾರೆ. ಓಕೆ, ವಾಟ್ ಈಸ್ ಫೈಂಡ್ ದ ವೆಲಾಸಿಟಿ. ನಮಗೆ ಒಂದು ಫಾರ್ಮುಲಾ ಇರುತ್ತೆ. ವೆಲಾಸಿಟಿ ಏನಿರುತ್ತೆ ಫಾರ್ಮುಲಾ? E/B. ಇಷ್ಟೇ ನಮಗೆ ಸಿಂಪಲ್. ಇವೆಲ್ಲ ನಿಮಗೆ ಟ್ವಿಸ್ಟ್ ಮಾಡೋಕ್ಕೆ ಬೀಮ್ ಆಫ್ ಚಾರ್ಜ್ ಪಾರ್ಟಿಕಲ್ಸ್ ಆರ್ ಪ್ರೊಜೆಕ್ಟೆಡ್ ಓವರ್ ಎಕ್ಸ್ ಆಕ್ಸಿಸ್ ಇವೆಲ್ಲ ನೀಟಲ್ಲಿ ಕೇಳ್ತಾರೆ. ಈ ಟ್ವಿಸ್ಟೆಡ್ ಕ್ವಶನ್ ನಿಮ್ಗೆ PUCಯಲ್ಲಿ ಕೂಡ ಕೇಳಿದ್ದಾರೆ. ಓಕೆ, ಸೊ ಏನಾಗುತ್ತೆ ಇಲ್ಲಿ 5 × 10⁻³ ಡಿವೈಡೆಡ್ ಬೈ ಬಿ ಏನಾಗುತ್ತೆ 0.1. ಇದು ಎಷ್ಟು ಬರುತ್ತೆಪ್ಪ? 5 × 10⁻⁴ ಅಂತ ಬರುತ್ತೆ. ಇದು ಮೇಲ್ಗಡೆ ಹೋದಾಗ 10 ಆಗುತ್ತೆ. 10⁻⁴ ಮೀಟರ್/ಸೆಕೆಂಡ್ ಅಂತ ಆಗುತ್ತೆ. ಈ ರೀತಿ ನಿಮ್ಮದು ವೆಲಾಸಿಟಿ ಆಗುತ್ತೆ. ಇಟ್ಸ್ ವೆರಿ ಸಿಂಪಲ್ ಕ್ವಶನ್. ಈ ಟೈಪ್ ಕ್ವಶನ್ ಬಂದಾಗ ಈ ಫಾರ್ಮುಲಾ ಅಪ್ಲೈ ಮಾಡೋದು ಗಮನದಲ್ಲಿ ಇಡಿ. ಓಕೆ, ನೆಕ್ಸ್ಟ್ ಕ್ವಶನ್ 2 ಮಾರ್ಕ್ಸ್. Write the expression for magnetic field at a point inside current carrying conductor. Okay, expression for a point inside. Explain the term. Very simple. B is equal to μ0 NL. ಓಕೆ, ಇದನ್ನು ಎಕ್ಸ್ಪ್ರೆಷನ್ ಇರುತ್ತೆ. ಬಿ ಏನಿರುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. μ0 ಏನಿರುತ್ತೆ ಹೇಳಿ? ಇಟ್ ಇಸ್ ಪರ್ಮೆಬಿಲಿಟಿ. ಓಕೆ, ನಾಟ್ ಪರ್ಮಿಟಿವಿಟಿಯಲ್ಲಿ ಎಲೆಕ್ಟ್ರಿಕ್ ಚಾರ್ಜಸಲ್ಲಿ ಯೂಸ್ ಮಾಡ್ತೇವೆ. ಇದಕ್ಕೆ ಏನಂತೆ? ಪರ್ಮೆಬಿಲಿಟಿ. ಓಕೆ, ಪರ್ಮಿಯಬಿಲಿಟಿ. ಓಕೆ, ಆರ್ ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್. ಓಕೆ, ಆಫ್ ಫ್ರೀ ಸ್ಪೇಸ್ ಅಂತ ಅಂತೇವೆ. ಓಕೆ, ಫ್ರೀ ಸ್ಪೇಸ್. ಏನಿರುತ್ತೆ? ಸಾರಿ, ಫಸ್ಟ್ ಐ ನೋಡೋಣ. ಐ ಇಸ್ ಅ ಕರೆಂಟ್. ಐಗೆ ನಾವು ಏನಂತೇವೆ?
ಓಕೆ ಇದು ಎಲ್ ಆಗಿದೆ, ಸಾರಿ ಇದು ಐ ಏನಿರುತ್ತೆ ಕರೆಂಟ್ ಇರುತ್ತೆ, ಐಗೆ ಏನಿರುತ್ತೆ ಕರೆಂಟ್ ಇರುತ್ತೆ. ನೆಕ್ಸ್ಟ್ ಎನ್ ಇರುತ್ತೆ ಏನಂದರೆ ನಂಬರ್ ಆಫ್ ಟರ್ಮ್ಸ್. ಓಕೆ ನಂಬರ್ ಆಫ್ ಟರ್ನ್ಸ್. ಓಕೆ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಓಕೆ ಪರ್ ಯೂನಿಟ್ ಲೆಂತ್ ಆಫ್ ಸೋಲೆನಾಯ್ಡ್. ಓಕೆ ಪರ್ ಯೂನಿಟ್ ಲೆಂತ್ ಆಫ್ ಸೋಲೆನಾಯ್ಡ್. ಓಕೆ ಇದು ಕ್ಲಿಯರ್ ಆಯ್ತು ಎಲ್ಲರಿಗೆ? ಸಿಂಪಲ್ ಕ್ವಶನ್. ನೆಕ್ಸ್ಟ್ ಸೊ ವಾಟ್ ಈಸ್ ಟೋರೈಡ್? ಓಕೆ ಟೋರೈಡ್ ಏನಂದರೆ ಟೋರೈಡ್ ಇಸ್ ಅ ಹೆಲೋ ಸರ್ಕ್ಯುಲರ್ ರಿಂಗ್ ಆನ್ ವಿಚ್ ಅ ಲಾರ್ಜ್ ನಂಬರ್ ಆಫ್ ಟರ್ನ್ಸ್ ಆಫ್ ವೈರ್ ಆರ್ ಕ್ಲೋಸ್ಲಿ ವುಡ್. ಓಕೆ ಒಂದು ರೌಂಡ್. ಓಕೆ ಈ ರೀತಿ ನಿಮ್ಮ ಡೆಫಿನೇಷನ್ ನಿಮ್ಮ ಬುಕ್ಕಲ್ಲಿ ಇದ್ದರೆ ಡೆಫಿನೇಷನ್ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಮೆನ್ಷನ್, ಇದು ವೆರಿ ಇಂಪಾರ್ಟೆಂಟ್. ಇದು ಕ್ವಶನ್ ನಿಮಗೆ ಇಲ್ಲಿ ಟ್ವಿಸ್ಟ್ ಆಗುತ್ತೆ. ಮೆನ್ಷನ್ ಆ್ಯನ್ ಎಕ್ಸ್ಪ್ರೆಷನ್. ಓಕೆ ಮೆನ್ಷನ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಇನ್ಸೈಡ್ ದ ಟೋರೈಡ್. ಓಕೆ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ನೋಡಿಯಪ್ಪ. ಯಾರೆಲ್ಲ ಇದು ಬರೀತೀರಾ 1 ಮಾರ್ಕ್ಸ್ ಟೋರೈಡ್ಗೆ ಕೊಡ್ತಾರೆ, 1 ಮಾರ್ಕ್ಸ್ ಇದಕ್ಕೆ ಕೊಡ್ತಾರೆ. ಸೊ ಇದಕ್ಕೆ ಏನಾಗುತ್ತೆ ಆನ್ಸರು, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಏನಾಗುತ್ತೆ ಇಲ್ಲಿ ಇನ್ಸೈಡ್ ಟೋರೈಡ್. ಓಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಟೋರೈಡ್ ಅಂತ ಈ ರೀತಿ ಬರೀಬೇಕು. ಇನ್ಸೈಡ್ ಟೋರೈಡ್ ಈ ರೀತಿ ಬರೀಬೇಕು. ನೀವು ಕರೆಕ್ಟಾಗಿ ಎಕ್ಸಾಮಿನರ್ಗೆ ನೀಟಾಗಿ ಬರೀಬೇಕಾಗುತ್ತೆ. ದಟ್ ಈಸ್ mu naught ni ಡಿವೈಡೆಡ್ ಬೈ 2πr ಇದು ಈಕ್ವಲ್ ಟು mu naught ni. ಓಕೆ ಇಷ್ಟು ಬರೆದಿದ್ದಾರೆ, ನಿಮಗೆ 1 ಮಾರ್ಕ್ಸ್ ಕೊಡ್ತಾರೆ ಇಲ್ಲಿ ಇದಿಲ್ಲ. ಓಕೆ ಇದು ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಓಕೆ ಸೊ 1 ಮಿನಿಟ್. ಸೊ ಲೆಟ್ ಮಿ ಕಮ್ ಡೈರೆಕ್ಟ್ಲಿ ಟು 3 ಮಾರ್ಕ್ಸ್ಗೆ ಬರ್ತೀನಿ ಇವಾಗ. ಓಕೆ 2 ಮಾರ್ಕ್ಸ್ ಇನ್ನೂ ಎಷ್ಟಿದ್ದಾವೆಪ್ಪ 5. ಓಕೆ ಇನ್ನು 3-4 ಇದ್ದಾವೆ, ಜಲ್ದಿ ಮಾರ್ಕ್ಸ್ ತೆಗೆಯೋಣ. ಓಕೆ ನೆಕ್ಸ್ಟ್ ಇದು ಕ್ವಶನ್ ನೋಡಿ. ಡಿಫೈನ್ ಮ್ಯಾಗ್ನೆಟಿಕ್ ಡೈಪೋಲ್. ಏನು ಕ್ವಶನ್ ಇದೆ? ಡಿಫೈನ್ ಮ್ಯಾಗ್ನೆಟಿಕ್ ಡೈಪೋಲ್ ಆ್ಯಂಡ್ ಕರೆಂಟ್. ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ಟೋಟಲ್ ಚಾರ್ಜ್ ಫ್ಲೋಯಿಂಗ್ ಥ್ರೂ ದ ಲೂಪ್. ಓಕೆ ಒಂದು ಲೂಪಲ್ಲಿ ಟೋಟಲ್ ಚಾರ್ಜ್ ಫ್ಲೋ ಆಗೋದಕ್ಕೆ ಓಕೆ ಅದಕ್ಕೆ ಏನಂತೆ ಅಲ್ಲಿ ಮ್ಯಾಗ್ನೆಟಿಕ್ ಡೈಪೋಲ್ ಅಂತ ಅಂತೇವೆ. ಆ್ಯಂಡ್ ದ ಏರಿಯಾ ಆಫ್ ದ ಲೂಪ್. ಓಕೆ ಇಟ್ಸ್ ಯೂನಿಟ್, ಇದು ಯೂನಿಟ್ ಏನಿರುತ್ತೆ ಆಂಪಿಯರ್ ಮೀಟರ್ ಸ್ಕ್ವೇರ್. ಓಕೆ ಆಂಪಿಯರ್ ಮೀಟರ್ ಸ್ಕ್ವೇರ್. ಓಕೆ ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ torque acting on a current loop placed in a uniform magnetic field in vector form and explain the term. ಓಕೆ ಇಲ್ಲಿ ಸ್ವಲ್ಪ ವಿಸಿಬಿಲಿಟಿ ಹೋಗಿದೆ, ಸೊ ನಾನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ತೆಗೀರಿದು. ಓಕೆ ಐ ಆಮ್ ಇರೇಸಿಂಗ್ ಇಟ್. ಓಕೆ ನಾನು ಇದಕ್ಕೆ ಇರೇಸ್ ಮಾಡ್ತಿದ್ದೇನೆ, ಅಂದರೆ ಅದು ಆಗಿದೆ ಸ್ವಲ್ಪ. ಇಲ್ಲಿ ನೋಡಿ ಏನಾಗುತ್ತೆ ಎಕ್ಸ್ಪ್ರೆಷನು, ಏನು ಕೇಳಿದ್ದಾರೆ, ಮೆನ್ಷನ್ ದ ಎಕ್ಸ್ಪ್ರೆಷನ್. ಅದಕ್ಕೇನೋ ಫಾರ್ ಟಾರ್ಕ್ ಏನೋ tau m into b. okay m into b or simply tau is equal to mb sin theta. ಇದಕ್ಕೆ ನಾವು ಯೂಸ್ ಮಾಡ್ಬೋದು. ಎಮ್ ಇಲ್ಲಿ ನೋಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಆಗೋದಿಲ್ಲ, ಮ್ಯಾಗ್ನೆಟಿಕ್ ಡೈಪೋಲ್ ಆಗುತ್ತೆ. ಇಲ್ಲೇ ನೋಡಿ ಇದೇ ಬೇಸಿಕ್ ನಿಮ್ಮದು, ಇಲ್ಲೇ ನೀವು ತಪ್ತೀರಾ. ಮ್ಯಾಗ್ನೆಟಿಕ್ ಡೈಪೋಲ್ ಆಗುತ್ತೆ, ಮತ್ತು ಬಿ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗುತ್ತೆ. ಬಿ ಏನಾಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಆಗುತ್ತೆ. ಓಕೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಆಗುತ್ತೆ. ಓಕೆ ಇಷ್ಟು ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನೋಡಿ ಡಿಫೈನ್ ಕರೆಂಟ್ ಸೆನ್ಸಿಟಿವಿಟಿ ಆಫ್ ಮೂವಿಂಗ್ coil. Okay coil galvanometer. 2 marks, very important. It defines deflection produced in galvanometer when unit charge flows through it. ಒಂದು galvanometer ಅಲ್ಲಿ ಒಂದು ಯೂನಿಟ್ ಚಾರ್ಜ್ ಕರೆಂಟ್, ಒಂದು ಯೂನಿಟ್ ಕರೆಂಟ್ ಯಾವಾಗ ಫ್ಲೋ ಮಾಡ್ತೇವೆ ಈ ಗ್ಯಾಲ್ವನೋಮೀಟರ್ ಅಲ್ಲಿ ಒಂದು ವೇಳೆ ಡಿಫ್ಲೆಕ್ಷನ್ ತೋರಿಸಿದಾಗ, ಓಕೆ ಡಿಫ್ಲೆಕ್ಷನ್ ತೋರಿಸಿದಾಗ ಅದಕ್ಕೆ ನಾವೇನಂತೇವೆ ಕರೆಂಟ್ ಸೆನ್ಸಿಟಿವಿಟಿ ಆಫ್ ಮೂವಿಂಗ್ ಕಾಯಿಲ್ ಗ್ಯಾಲ್ವನೋಮೀಟರ್ ಅಂತ ಅಂತೇವೆ. ಮೂವಿಂಗ್ ಕಾಯಿಲ್ ಗ್ಯಾಲ್ವನೋಮೀಟರ್ ಅಂದರೆ ಸಿಂಪಲ್ ಆಗಿ ಹೇಳಿದಾಗ ಒಂದು ಗ್ಯಾಲ್ವನೋಮೀಟರ್ ಅಲ್ಲಿ 1 ಯೂನಿಟ್ ಕರೆಂಟ್ ಫ್ಲೋ ಮಾಡಿದಾಗ ಓಕೆ ಡಿಫ್ಲೆಕ್ಷನ್ ಪ್ರೊಡ್ಯೂಸ್ ಆಗುತ್ತೆ. ಈ ಒಂದು ಡಿಫ್ಲೆಕ್ಷನ್ಗೆ ನಾವು ಏನಂತೇವೆ ಕರೆಂಟ್ ಸೆನ್ಸಿಟಿವ್ ಆಫ್ ಮೂವಿಂಗ್ ಕಾಯಿಲ್ ಗ್ಯಾಲ್ವನೋಮೀಟರ್. ಓಕೆ ಆ್ಯಂಡ್ ಇಟ್ಸ್ SI ಯೂನಿಟ್. ಓಕೆ ಇದು SI ಯೂನಿಟ್ ಏನಂತ ಮೆನ್ಷನ್ ಮಾಡ್ತೀರಾ ಹೇಳಿ? ಓಕೆ ಸೊ ಇದಕ್ಕೆ ನಾವು ಒಂದು ವೇಳೆ ಈ ರೀತಿ ಕೂಡ ಬರಿಬೋದು. ಓಕೆ ಇದು ಈ ರೀತಿ ಕೂಡ ಬರಿಬೋದು. ಓಕೆ ಇದು ಏನು ಇಂಪಾರ್ಟೆಂಟ್ ಇಲ್ಲ, ಇದು ನಿಮಗೆ ಬರ್ದಿಲ್ಲ ನಡೀತೈತಿ. SI ಯೂನಿಟಿಂದ ನೀವು ಇದಕ್ಕೆ ಈಸಿಲಿ ಏನು ಮಾಡ್ಬೋದು ಕಂಪ್ಲೀಟ್ ಮಾಡ್ಬೋದು. ಓಕೆ ಇದಕ್ಕೆ ಈ ರೀತಿ ಬರ್ದಿಲ್ಲ ಅಂದರೆ ನಡೀತೈತಿ. ಓಕೆ ಇದು ಬರಿಬಾರ್ದು ನಡೀತೈತಿ, ಜಸ್ಟ್ ನಾವು ಮ್ಯಾಲಿಂದ ಇಷ್ಟು ಬರ್ದಿದ್ದಾರೆ ಇಂಪಾರ್ಟೆಂಟ್ಲಿ ನೀವು ಸ್ಕೋರ್ ಮಾಡ್ಬೋದು. ಓಕೆ ನೆಕ್ಸ್ಟ್ ಕ್ವಶನ್, ಇದು ಒಂದು ನ್ಯೂಮೆರಿಕಲ್ ಕೇಳಿದ್ದಾರೆ. ಓಕೆ ಒಂದು ನ್ಯೂಮೆರಿಕಲ್ ಕೂಡ ಕೇಳಿದ್ದಾರೆ. ಏನು ಕೇಳಿದಾರಪ್ಪ, ಗ್ಯಾಲ್ವನೋಮೀಟರ್ ಕಾಯಿಲ್ ಹ್ಯಾಸ್ ರೆಸಿಸ್ಟೆನ್ಸ್ ಆಫ್ 12 Ohm. ಓಕೆ ನಮಗೆ ಏನು ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ಓಕೆ ಇಲ್ಲಿ ಫಾರ್ಮುಲಾ ನಮಗೆ ಇದು R = VIG. ಇದು ನಿಮಗೆ ಫಾರ್ಮುಲಾ ರಿಮೆಂಬರ್ ಇರಬೇಕು, -G. ನಮಗೆ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ, 1 ಮಿನಿಟ್. ಇದು 12 Ohm ಇದೆ ಐತಲ್ಲ, 12 Ohm ನಮಗೆ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ಇಂದ ಮೀಟರ್ ಶೋಸ್ ಅ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಎಟ್ ಕರೆಂಟ್ ಆಫ್ 3 mA. ಓಕೆ ಮಿಲಿ ಆಂಪಿಯರ್. ಹೌ ವಿಲ್ ಯು ಕನ್ವರ್ಟ್ ಇಂಟು ವೋಲ್ಟ್ ಮೀಟರ್ ಆಫ್ ರೇಂಜ್ ಟು 18 ವೋಲ್ಟ್ ಅಂತ ಕನ್ವರ್ಜನ್ ಇದೆ ವೋಲ್ಟ್ ಮೀಟರ್ಗೆ. ಈ ರೀತಿ ಇದಕ್ಕೆ ನಾವು ಏನಂತೇವೆ ಕನ್ವರ್ಜನ್ಗೆ 18 ವೋಲ್ಟ್ಗೆ ಕನ್ವರ್ಟ್ ಮಾಡೋಕ್ಕೆ ಕೇಳಿದ್ದಾರೆ ನಮಗೆ. ಓಕೆ ನಮಗೆ ಏನು ಕೇಳಿದಾರಪ್ಪ, 18 ವೋಲ್ಟ್ಗೆ ಕನ್ವರ್ಟ್ ಮಾಡೋಕ್ಕೆ ಕೇಳಿದ್ದಾರೆ. ಎಷ್ಟು ವೋಲ್ಟ್ ಕನ್ವರ್ಟ್ ಮಾಡೋಕ್ಕೆ ಕೇಳಿದ್ದಾರೆ, 18 ಡಿವೈಡೆಡ್ ಬೈ ಕರೆಂಟ್ ಎಷ್ಟು ಕೊಟ್ಟಿದ್ದಾರೆ, 3 × 10⁻³ -3 ಮಿಲಿ ಇದೆಲ್ಲ.
ಇದಕ್ಕೇನು -12 ಓಕೆ -12 ರೆಸಿಸ್ಟೆನ್ಸ್ಗೆ ನಾವು ಇಲ್ಲಿ ಜಿ ವ್ಯಾಲ್ಯೂ ಇಡ್ತೀವಲ್ಲ ಗ್ಯಾಲ್ವನೋಮೀಟರ್ ರೆಸಿಸ್ಟೆನ್ಸ್ಗೆ. ಸೊ ಅದು ಎಷ್ಟಾಗುತ್ತೆ ಹೇಳಿ, ಇದಾಗುತ್ತೆ 5988 ಓಮ್ ಆಗುತ್ತೆ. ಇದು 5988 ಓಮ್ ಆಗುತ್ತೆ. ಇಷ್ಟು ಕ್ಲಿಯರ್ ಐತೆ ಎಲ್ಲರಿಗೆ? ಇಷ್ಟು ಕ್ಲಿಯರ್ ಆಯ್ತಾ? ಓಕೆ 1 ಮಿನಿಟ್. ಓಕೆ ಇಷ್ಟು ಕ್ಲಿಯರ್ ಆಯ್ತಾ? ಸ್ಕ್ರೀನ್ಶಾಟ್ ತಗೋತೀರಾ? ನೆಕ್ಸ್ಟ್ ಅದೇ ರೀತಿ ಸೇಮ್ ಕ್ವಶನ್ ಇದಕ್ಕೆ ನಿಮಗೆ ಹೋಮ್ವರ್ಕ್ ಅಂತ ಕೊಡ್ತೇನೆ, ಸಾಲ್ವ್ ಮಾಡಿ. ನೆಕ್ಸ್ಟ್ 3 ಮಾರ್ಕ್ಸ್. ಓಕೆ ಇದು ಏನು ಬರ್ದಪ್ಪ ಉತ್ತರ. ಓಕೆ ನೆಕ್ಸ್ಟ್ ಬರುತ್ತೆ ನಿಮ್ಮದು 3 ಮಾರ್ಕ್ಸ್ ಕ್ವಶನ್ಸ್. ಓಕೆ ಇಲ್ಲಿಂದ ನಿಮ್ಮದು ಒಂದು ಕ್ವಶನ್ ಫಿಕ್ಸ್ ಆಗಿ ಬರುತ್ತೆ 2021 ಓಕೆ 1 ಕ್ವಶನ್ ಬರುತ್ತೆ. ಈ 2022 1 ಕ್ವಶನ್ ಫಿಕ್ಸ್ ಇರುತ್ತೆ. ಇಲ್ಲಿಂದ 2 ಮಾರ್ಕ್ಸಲ್ಲಿ ಕೂಡ ಬರುವಂಥ ಪಾಸಿಬಿಲಿಟಿ ಇರುತ್ತೆ. ಓಕೆ ಬರೀ ಅದರಿಂದ ಮಾಡಲ್ ಕ್ವಶನ್ ಪೇಪರಿಂದ ಸ್ಟಡಿ ಮಾಡಬೇಡಿ. ಇದು 1 ಕ್ವಶನ್ ಫಿಕ್ಸ್ ಇರುತ್ತೆ. ಓಕೆ 2022 ಮುಂದಿನ ವರ್ಷ ಕೂಡ ಇರುತ್ತೆ. ಓಕೆ ನೆಕ್ಸ್ಟ್ ನೋಡಿ 3 ಮಾರ್ಕ್ಸಲ್ಲಿ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ರೇಡಿಯಸ್ ಆ್ಯಂಡ್ ಆಂಗ್ಯುಲರ್ ಫ್ರೀಕ್ವೆನ್ಸಿ ಆಫ್ ಸರ್ಕ್ಯುಲರ್ ಮೋಷನ್ ಆಫ್ ಚಾರ್ಜ್ ಮೂವಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ ನಾನು ಡೆರಿವೇಷನ್ ಸಪ್ರೇಟ್ ಮಾಡಿಸ್ತೇನೆ. ಈ ಒಂದು ಕ್ಲಾಸಲ್ಲಿ ನಾನು ಡೆರಿವೇಷನ್ ಮಾಡಿಸೋದಿಲ್ಲ. ಓಕೆ ಈ ರೀತಿ ಡೆರಿವೇಷನ್ ನೀವು ಇದೆ ಮತ್ತೆ ಇದು ಕಂಟಿನ್ಯೂಷನ್ ಇದೆ, ಇಷ್ಟೇ ಇರುತ್ತೆ ಡೆರಿವೇಷನು. ಇದಕ್ಕೆ ಮತ್ತೆ ನೋಡಿ ಸಾಲ್ವ್ ಮಾಡಿ. ಅವ್ರು ನಾನು ಡೆರಿವೇಷನ್ ಸಪ್ರೇಟ್ ಬರ್ತಿದ್ದೇನೆ, ವೀಡಿಯೋ ರೆಕಾರ್ಡಿಂಗ್ ನಡೀತಿತ್ತು. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಬಯೋ ಸರ್ವೆಟ್ ಲಾ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದರಲ್ಲಿ ಇದಕ್ಕೆ ನೋಡಿ ಈ ಸ್ಟೇಟ್ಮೆಂಟ್ಗೆ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ಇಷ್ಟು ಬರಲಿದ್ದಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ. ಓಕೆ ವೆಕ್ಟರ್ ಫಾರ್ಮು ರೈಟ್ ಇಟ್ಸ್ ವೆಕ್ಟರ್ ಫಾರ್ಮ್ ಅಂದಿದ್ದಕ್ಕೆ ನಿಮಗೆ ಇಲ್ಲಿಂದ ವೆಕ್ಟರ್ ಫಾರ್ಮಿಂದ 1 ಮಾರ್ಕ್ಸ್ ಸಿಗುತ್ತೆ. ಓಕೆ ವೆಕ್ಟರ್ ಫಾರ್ಮಿಂದ. ಸೊ ಫಸ್ಟು ಡಿ ಬಿ = μ0/4π ಐಡಿಯಲ್ ಸೈನ್ ಥೀಟಾ ಅಪಾನ್ r² ಅಂತ ನಮಗೆ ಇದು ಫಾರ್ಮುಲಾ ಇರುತ್ತೆ. ಓಕೆ ಇದು ಫಾರ್ಮುಲಾ ಇರುತ್ತೆ. ಐ ಥಿಂಕ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಈ ಫಾರ್ಮುಲಾಲ್ಲಿ. ಜಸ್ಟ್ ಏನಿಲ್ಲ, ಫಸ್ಟ್ ಏನು ಬರೀಬೇಕು, ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಟ್ರೆಂತ್ ಆಫ್ ಕರೆಂಟ್. ಓಕೆ ಅವ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆ ಕರೆಂಟ್. ಓಕೆ ಐ ಅಂತ ಬರೀರಿ. ನೆಕ್ಸ್ಟ್ ಬರೀರಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆಫ್ ದ ಕರೆಂಟ್ ಎಲಿಮೆಂಟ್. ಓಕೆ ಅದಕ್ಕೆ ನಾವು DL ಅಂತ ಬರೀತೇವೆ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸೈನ್ ಥೀಟಾ ಆರ್ ಆಂಗಲ್ ಬಿಟ್ವೀನ್. ಓಕೆ ಸೈನ್ ಆಫ್ ಆಂಗಲ್ ಬಿಟ್ವೀನ್ ಕರೆಂಟ್ ಎಲಿಮೆಂಟ್ ಆ್ಯಂಡ್ ದ ಲೈನ್ ಜಾಯ್ನಿಂಗ್. ಓಕೆ ಈ ರೀತಿ ಬರಿತೇವಲ್ಲ, ಇದು ಆ್ಯಂಗಲ್. ಓಕೆ ಈ ಆ್ಯಂಗಲ್ಗೆ ಡೈರೆಕ್ಟ್ ಪ್ರಪೋರ್ಷನಲ್ ಅಂತ ಬರಿಬೋದು. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್. ಓಕೆ ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ಕರೆಂಟ್ ಎಲಿಮೆಂಟ್ ಆ್ಯಂಡ್ ಪಾಯಿಂಟ್. ಓಕೆ ಈ ರೀತಿ ಬರೀಬೇಕು. ಫಸ್ಟ್ ಈ ರೀತಿ ರಿಮೆಂಬರ್ ಮಾಡ್ಕೊಂಡು ಈಸಿಲಿ ಸೆಂಟೆನ್ಸ್ ಫಾರ್ಮ್ ಮಾಡ್ಬೋದು. ಓಕೆ ಈ ರೀತಿ ಸೆಂಟೆನ್ಸಲ್ಲಿ ಇದರಲ್ಲಿ ಏನೆಲ್ಲ ನಿಮ್ಮದು ಕೀ ಪಾಯಿಂಟ್ ಆಗುತ್ತೆ ಅಂದರೆ ಏನೆಲ್ಲ ಇರ್ತಾರಂದರೆ ಸ್ಟ್ರೆಂತ್ ಆಫ್ ಕರೆಂಟ್, ಲೆಂತ್ ಆಫ್ ಕರೆಂಟ್ ಎಲಿಮೆಂಟ್ ಇಲ್ಲಿ ನಿಮಗೆ ಸೈನ್ ಮಾಡಲಿ. ಇದರಲ್ಲಿ ಇದು ಏನು ಇಷ್ಟು ಬರ್ದಿಲ್ಲ ಅಂದರೆ ಜಸ್ಟ್ ನೀವು ಆ್ಯಂಗಲ್ ಬಿಟ್ವೀನ್ ಇಷ್ಟೇ ಬರ್ದಿದ್ರೆ ಮಾರ್ಕ್ಸ್ ಕೊಡ್ತಾರೆ. ಬಟ್ ಇವು ಲೈನ್ ಇದ್ರಲ್ಲೇ ಮಾರ್ಕ್ಸ್ ಬರೋದಿಲ್ಲ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಕರೆಂಟ್ ಎಲಿಮೆಂಟ್ ಆ್ಯಂಡ್ ದ ಪಾಯಿಂಟ್. ಓಕೆ ಪಾಯಿಂಟ್ ಇದು ಇಷ್ಟೇ ಇರಬೇಕು. ಡೈರೆಕ್ಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂತ ಬಂದಿದ್ದಾರೆ ನಿಮಗೆ ಇಲ್ಲಿ 0 ಮಾರ್ಕ್ಸ್ ಸಿಗುತ್ತವೆ. ಇಲ್ಲಿ ಕರೆಂಟ್ ಎಲಿಮೆಂಟ್ ಆ್ಯಂಡ್ ಪಾಯಿಂಟ್ ನಿಮ್ಮ ಕಾಲೇಜಲ್ಲಿ ಕೊಡ್ತಿರಬೇಕು, ಬಟ್ ಅಲ್ಲಿ ಟೀಚರ್ಸು ಗೌರ್ಮೆಂಟ್ ಲೆಕ್ಚರರ್ ಚೆಕ್ ಮಾಡ್ತಿರ್ತಾರೆ. ಸೊ ಇದು ಫಾರ್ಮುಲಾ ಇದಕ್ಕೆ ಇಂಪಾರ್ಟೆಂಟ್. ಓಕೆ ಇದಕ್ಕೆ ನೋಡಿ ಇದಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ. ಈ ಫಾರ್ಮುಲಾಗೆ 1 ಮಾರ್ಕ್ಸ್, ಇದು ವೆಕ್ಟರ್ ಫಾರ್ಮ್ಗೆ 1 ಮಾರ್ಕ್ಸ್. ಓಕೆ ಈಸಿಲಿ ನೀವು ಈ ರೀತಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ನಿಮ್ಮ ಮಿಡ್ ಟರ್ಮಲ್ಲಿ ಇದು ಡಿಲೀಟ್ ಆಗಿತ್ತು. ಸೈಕ್ಲೋಟ್ರಾನ್ ವಾಸ್ ಡಿಲೀಟೆಡ್ ಇನ್ ಮಿಡ್ ಟರ್ಮ್, ಬಟ್ ನಿಮ್ಮದು ಫೈನಲ್ ಇರುತ್ತೆ. ಓಕೆ ಈ ಟೈಪ್ ಕ್ವಶನ್ ಭಾಳ ಇಂಪಾರ್ಟೆಂಟ್. ಸೈಕ್ಲೋಟ್ರಾನ್ ಯೂಸ್ ಟು ಡಿವೈಡ್ ಎಕ್ಸಲರೇಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಅಯಾನ್ಸ್ ಟು ಹೈ ಎನರ್ಜಿ. ಯಾವುದೇ ಒಂದು ಚಾರ್ಜ್ ಪಾರ್ಟಿಕಲ್ ಲೋ ಎನರ್ಜಿ ಇದ್ದಾಗ ಅದಕ್ಕೆ ಹೈ ಎನರ್ಜಿಗೆ ಕನ್ವರ್ಟ್ ಮಾಡೋಕ್ಕೆ ಅವ್ರು ಎಕ್ಸಲ್ರೇಟ್ ಮಾಡೋಕ್ಕೆ ನಾವು ಏನು ಮಾಡ್ತೇವೆ, ನಿಮ್ಮ ಬೈಕಲ್ಲಿ ಎಕ್ಸಲ್ರೇಟರ್ ಇರುತ್ತಲ್ಲ, ಯಾವ ರೀತಿ ಸ್ಪೀಡ್ ಜಾಸ್ತಿ ಮಾಡ್ತಿರಲ್ಲ ಅದಕ್ಕೆ ನಾವು ಏನಂತೇವೆ ಸೈಕ್ಲೋಟ್ರಾನ್. ಓಕೆ ಇದಕ್ಕೆ ನಾವು ಏನಂತೇವೆ ಸೈಕ್ಲೋಟ್ರಾನ್. ಇದು ಈ ರೀತಿ ನಿಮ್ಮದು ಡ್ರಾಯ್ಡ್ ಸಿಸ್ಟಮೆಟಿಕ್ ಲೇಬಲ್ ಡೈಗ್ರಾಮ್. ಇದು ಸಿಸ್ಟಮೆಟಿಕ್ ಲೇಬಲ್ ಡೈಗ್ರಾಮ್ ಐತಿ. ಓಕೆ ಇದೇ ಡೈಗ್ರಾಮ್ ನೀವು ಅಲ್ಲಿ ಇರಬೇಕು. ಓಕೆ ಎಕ್ಸ್ಪ್ಲನೇಷನ್ ಏನು ಹತ್ತೋದಿಲ್ಲ. ಐ ಥಿಂಕ್ ಇದಕ್ಕೆ ನೀವು ಈಸಿಲಿ ಡ್ರಾ ಮಾಡ್ಬೋದು. ಓಕೆ ಸೊ ನೆಕ್ಸ್ಟ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಅ ಚಾರ್ಜ್ ಮೂವಿಂಗ್ ಇನ್ ಎನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ ಚಾರ್ಜ್ ಮೂವಿಂಗ್ ಆನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ನಿಮಗೆ ಎಕ್ಸ್ಪ್ರೆಷನ್ ನಾನು ಮುಂಚೆ ಕೂಡ ಹೇಳಿದ್ದೇನೆ. F = Q × V × B. ಓಕೆ V × B ಇದು ಎಕ್ಸ್ಪ್ರೆಷನ್ ಆಗುತ್ತೆ. ಮೆನ್ಷನ್ ದ ನೇಚರ್ ಆಫ್ ಟ್ರೆಜೆಕ್ಟರಿ ಆಫ್ ಚಾರ್ಜ್ ಪಾರ್ಟಿಕಲ್ಸ್ ವೆನ್ ಮೂವಿಂಗ್ ಇನ್. ಓಕೆ ಇಲ್ಲಿ ನೋಡಿ ಏನಾಗುತ್ತೆ, ಇಫ್ ಪ್ಯಾರಲಲ್, ನಾನು ಪ್ಯಾರಲಲ್ ಪರ್ಪೆಂಡಿಕ್ಯುಲರ್ ಇದ್ದಾಗ ಮುಂಚೆನೇ ಹೇಳಿದ್ದೇನೆ. ಓಕೆ ಇಲ್ಲಿ ಏನಾಗುತ್ತೆ ಟ್ರೆಜೆಕ್ಟರಿ ಅಂದರೆ ಇಲ್ಲಿ ಸ್ಟ್ರೇಟ್ ಲೈನ್ ಬರುತ್ತೆ. ಟ್ರೆಜೆಕ್ಟರಿ ಇಲ್ಲಿ ಏನು ಬರುತ್ತೆ, ಇಲ್ಲಿ ಸರ್ಕ್ಯುಲರ್ ಬರುತ್ತೆ. ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ ಏನು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಚಾರ್ಜ್ ಪಾರ್ಟಿಕಲ್ ಸ್ಟ್ರೇಟ್ ಲೈನ್ ಹೋಗುತ್ತೆ ಅಥವಾ ಸರ್ಕ್ಯುಲರ್ ಹೋಗುತ್ತೆ ಅಂತ ಅದಕ್ಕೆ ನಾವು ಟ್ರೆಜೆಕ್ಟರಿ ಅಂತೇವೆ. ಓಕೆ ಸಿಂಪಲ್ ಆಗಿ ನಿಮಗೆ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಿದಾಗ ಟ್ರೆಜೆಕ್ಟರಿ ಕೇಳಿದಾಗ ಈ ಒಂದು ಚಾರ್ಜ್ ಪಾರ್ಟಿಕಲ್ ಕ್ವಶನಲ್ಲಿ ಏನು ಕೇಳಿದ್ದಾರೆ ನೋಡಿಯಪ್ಪ, ಕ್ವಶನಲ್ಲಿ ಚಾರ್ಜ್ one minute. When particle is charge particle moving. Okay, sorry, ಎಲ್ಲಿತ್ತು? Write the expression for force acting on charge particle. Okay, force ಯಾವ ರೀತಿ ಫೋರ್ಸ್ ಅಪ್ಲೈ ಆಗ್ತಿದೆ ಆನ್ ಮ್ಯಾಗ್ನೆಟಿಕ್ ಫೀಲ್ಡ್. ಮೆನ್ಷನ್ ದ ನೇಚರ್ ಆಫ್ ಟ್ರೆಜೆಕ್ಟರಿ ಆಫ್ ಚಾರ್ಜ್ ಪಾರ್ಟಿಕಲ್. ಅಂದರೆ ಈ ಫೋರ್ಸ್ ಅಪ್ಲೈ ಆದಮೇಲೆ ಚಾರ್ಜ್ ಪಾರ್ಟಿಕಲ್ ಯಾವ ರೀತಿ ಮೂವ್ ಆಗ್ತಿದೆ, ಸ್ಟ್ರೇಟ್ ಲೈನಲ್ಲಿ ಹೋಗ್ತಿದೆ ಅವ್ರು ಸರ್ಕ್ಯುಲರ್ ಪಾತಲ್ಲಿ ಹೋಗ್ತಿದೆ ಅಂತ ಕೇಳಿದ್ದಾರೆ. ಇಫ್ ವೆಲಾಸಿಟಿ, ಓಕೆ
ಒಂದು ವೇಳೆ ಇಫ್ ವಿ ಇಸ್ ಪ್ಯಾರಲಲ್, ಓಕೆ, ಇಫ್ ವೆಲಾಸಿಟಿ ಇಸ್ ಪ್ಯಾರಲಲ್, ವೆಲಾಸಿಟಿ ಇಸ್ ಪರ್ಪೆಂಡಿಕ್ಯುಲರ್ ಟು ಬಿ ಟ್ರಾಜೆಕ್ಟರಿ ಸ್ಟ್ರೇಟ್ ಆಗುತ್ತೆ. ಇದು ನಿಮಗೆ ವೆರಿ ಇಂಪಾರ್ಟೆಂಟ್, KCT ನೀಟಲ್ಲಿ ಕೂಡ ಈಸಿಲಿ ಕ್ವಶನ್ ಕೇಳ್ತಾರೆ. ಓಕೆ, ಸ್ಕ್ರೀನ್ಶಾಟ್ ತಗೋರಿ ಸ್ಕ್ರೀನ್ಶಾಟ್. ನೆಕ್ಸ್ಟ್ ಕ್ವಶನ್ ವೆರಿ ಇಂಪಾರ್ಟೆಂಟ್, 2 ಸಲ ಕೇಳಿದ್ದಾರೆ. ಓಕೆ, 17 ಮತ್ತು ಮಾರ್ಚ್ 18 ರೈಟ್ 3 ಯೂಸಸ್ ಆಫ್ ಎಕ್ಸಲರೇಟೆಡ್ ಚಾರ್ಜ್ ಪಾರ್ಟಿಕಲ್ಸ್ ಆಫ್ ಹೈ ಎನರ್ಜಿ ಅಬ್ಟೈನ್ಡ್ ಫ್ರಮ್ ಸೈಕ್ಲೋಟ್ರಾನ್. ಓಕೆ, ರೈಟ್ 3 ಯೂಸಸ್ ಆಫ್ ಎಕ್ಸಲರೇಟೆಡ್ ಚಾರ್ಜ್ ಪಾರ್ಟಿಕಲ್. ಎಕ್ಸಲರೇಟೆಡ್ ಚಾರ್ಜ್ ಪಾರ್ಟಿಕಲ್ಸ್ ಅಂತ ಕೇಳಿದ್ದಾರೆ ನಿಮಗೆ. Accelerated charge particle used to project radioactive substance used in medical diagnosis and treatment. ಓಕೆ, ಇವು ನಿಮ್ಗೆ 3 ಯೂಸಸ್ ಇರುತ್ತೆ. ಇವನ್ ಎಕ್ಸಲರೇಟೆಡ್ ಚಾರ್ಜ್ ಪಾರ್ಟಿಕಲ್. ಓಕೆ, ಎಕ್ಸಲರೇಟೆಡ್ ಚಾರ್ಜ್ ಪಾರ್ಟಿಕಲ್ ಎಲ್ಲಿ ಯೂಸ್ ಮಾಡ್ತೇವಪ್ಪ? ಸೈಕ್ಲೋನ್ನಲ್ಲಿ. ಸೈಕ್ಲೋನ್ಗೆ ಚಾರ್ಜ್ ಪಾರ್ಟಿಕಲ್ಗೆ ಎಕ್ಸಲರೇಟ್ ಮಾಡ್ತೇವೆ ಟು ಹೈ ಎನರ್ಜಿ ಅಂತ ಸೈಕ್ಲೋಟ್ರೋನ್ ಅಂತ ಅಂತೇವೆ. ಸೊ ಎಕ್ಸಲರೇಟೆಡ್ ಚಾರ್ಜ್ ಪಾರ್ಟಿಕಲ್ ಹೈ ಎನರ್ಜಿ ಅಬ್ಟೈನ್ ಫ್ರಮ್ ಸೈಕ್ಲೋನ್. ಅವು ಎಕ್ಸಲರೇಟೆಡ್ ಏನು ಯೂಸಸ್ ಇರುತ್ತೆ ಅಂದರೆ that are used to produce radioactive substance used in medical diagnosis and treatment. Okay, ಅದಕ್ಕೆ ನಾವು ಯೂಸ್ ಮಾಡ್ತೇವೆ ರೇಡಿಯಾಕ್ಟಿವ್ ಸಬ್ಸ್ಟೆನ್ಸ್. ಎಕ್ಸಲರೇಟೆಡ್ ಚಾರ್ಜ್ ಪಾರ್ಟಿಕಲ್ಸ್ ಆರ್ ಯೂಸ್ ಟು ಬೊಂಬಾರ್ಡ್ ಇದು ಅಟಾಮಿಕ್ ನ್ಯೂಕ್ಲಿಯರ್ ಟು ಸ್ಟಡಿ ದ ರಿಸಲ್ಟಿಂಗ್ ನ್ಯೂಕ್ಲಿಯರ್ ರಿಯಾಕ್ಷನ್. ಇದು ನಾವು ಡಿಟೇಲ್ ಆಗಿ ಯಾವಾಗ ಓದ್ತೇವೆ ಅಂದರೆ ನ್ಯೂಕ್ಲಿಯರ್ ಚಾಪ್ಟರ್ಲಿ ಓದೋಣ. ಓಕೆ, ನಾನು ಅಲ್ಲಿ ಕೂಡ ಇದಕ್ಕೆ ಎಕ್ಸ್ಪ್ಲೇನ್ ಮಾಡ್ತೇನೆ ಈ ಪಾಯಿಂಟ್ಗೆ, ಯಾಕಂದರೆ ಇದು ಸ್ವಲ್ಪ ಬೇಸಿಕ್, ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಇಟ್ ಈಸ್ ಯೂಸ್ ಟು ಇಂಪ್ಲಾಂಟ್ ಅಯಾನ್ ಇಂಟು ಸಾಲಿಡ್ ಆರ್ ಮಾಡಿಫೈ ದರ್ ಪ್ರಾಪರ್ಟಿ. ನಿಮಗೆ ಗೊತ್ತಿರುವಂಗೆ ಸಾಲಿಡಲ್ಲಿ ಈಸಿಲಿ ನಾವು ಅಯಾನ್ಸನ್ನು ಇಂಪ್ಲಾಂಟ್ ಮಾಡೋಕೆ ಬರೋದಿಲ್ಲ, ಕಳ್ಸೋಕೆ ಬರೋದಿಲ್ಲ. ಈ ಒಂದು ಎಕ್ಸಲರೇಟೆಡ್ ಚಾರ್ಜ್ ಪಾರ್ಟಿಕಲ್ ಅಂದರೆ ಹೈಲಿ ಒಳಗೆ ಹೋಗುತ್ತೆ ಸಾಲಿಡಿಂದ. ಓಕೆ ಓಕೆ ಅದಕ್ಕೆ ಯೂಸ್ ಆಗುತ್ತೆ ಇದು. ಆ್ಯಂಡ್ ಇವನ್ ಸಿಂಥೆಸೈಸ್ ನ್ಯೂ ಮೆಟೀರಿಯಲ್, ಯಾವುದೇ ಒಂದು ನ್ಯೂ ಮೆಟೀರಿಯಲ್ ಸಿಂಥಸೈಸ್ ಮಾಡೋಕ್ಕೆ ಇದು ಏನಾಗುತ್ತಪ್ಪ ಯೂಸ್ ಆಗುತ್ತೆ ಅಂತ ಇಲ್ಲಿ ನಾವು ಹೇಳ್ಬೋದು. ಓಕೆ, ಬರ್ಕೋರಿ. ಓಕೆ, ಬರ್ಕೋರಿ ಇಷ್ಟು. ಓಕೆ, ನಾನು ಇಷ್ಟೇ ರಫ್ ಮಾಡ್ತೀನಿ, ಬರ್ಕೊಂಡ್ರೆ ಎಷ್ಟು. ನೆಕ್ಸ್ಟ್ ಸ್ಕ್ರೀನ್ಶಾಟ್ ತಗೋರಿ, ಬರ್ಕೋರಿ. ನೆಕ್ಸ್ಟ್ ಸ್ಟೇಟ್ ಎಂಪೀರಿಯಲ್ ಸರ್ಕ್ಯೂಟರ್ ಲಾ ಯೂಸಿಂಗ್ ಇಟ್ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಅ ಲಾಂಗ್. ಓಕೆ, ಇದು 2 ಸಲ ಕೇಳಿದ್ದಾರೆ. ಓಕೆ, ಎಂಪೀರಿಯಲ್ ಸರ್ಕ್ಯೂಟರ್ ಲಾ ಬಗ್ಗೆ ಕೇಳಿದ್ದಾರೆ ನಿಮಗೆ. ದ ಲೈನ್ ಇಂಟಿಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಓವರ್ ಅ ಕ್ಲೋಸ್ ಕಂಡಕ್ಟರ್ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಟೈಮ್ ದ ನೆಟ್ ಕರೆಂಟ್ ಐ ಪ್ಲಸಿಂಗ್. ಇದು ನೀವು ನಿಮ್ಮ ಥಿಯರಿ ಬುಕ್ಕಿಂದ ನೋಡಿ ಬರೀರಿ. ಓಕೆ, ಈ ಡೆರಿವೇಷನ್ ನಾನು ಸಪ್ರೇಟಾಗಿ ಒಂದು ವೀಡಿಯೋ ಬರುತ್ತಿದೆ. ನಾನು ಡೆರಿವೇಷನ್ ಇಲ್ಲಿ ಟೈಮ್ ಜಾಸ್ತಿ ಹೋಗುತ್ತೆ ಡೆರಿವೇಷನ್, ಅದಕ್ಕೆ ಸಪ್ರೇಟ್ ಟೈಮ್ ಬೇಕಾಗುತ್ತೆ. ಎಕ್ಸ್ಪ್ಲೇನ್ ವಿತ್ ಸರ್ಕ್ಯೂಟ್ ಡಯಾಗ್ರಾಮ್ ಹೌ ಟು ಕನ್ವರ್ಟ್ ಗ್ಯಾಲ್ವಾನೋಮೀಟರ್ ಇಂಟು ಆ್ಯಮೀಟರ್. ಇದು ಗೇಮ್ ಚೇಂಜಿಂಗ್, ಇದು ನಿಮ್ಮದು ಗೇಮ್ ಚೇಂಜಿಂಗ್ ಕ್ವಶನ್. ಈ ಟೈಪ್ ಕ್ವಶನ್ ಬಂದಿದ್ದಾರೆ, ನೀವು 2 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ಓಕೆ, 2 ಮಿನಿಟ್ಸಲ್ಲಿ ನೀವೇನು ಮಾಡಬೇಕಾಗತ್ತೆಪ್ಪ? ಕಂಪ್ಲೀಟ್ ಮಾಡಬೇಕಾಗತ್ತೆ. ಓಕೆ, ಗೇಮ್ ಚೇಂಜಿಂಗ್ ಕ್ವಶನ್ಸ್ ಅಂತ ಅಂತೇವೆ ನಾವು ಇದು ಕಾಲೇಜಲ್ಲಿ. ಫಸ್ಟ್ ಇವೇ ಮಾಡಿಸ್ತೇವೆ. ಸೊ ಫಸ್ಟ್ ಹೌ ಟು ಕನ್ವರ್ಟ್ ಗ್ಯಾಲ್ವಾನೋಮೀಟರ್. ನಮಗೆ ಏನು ಕನ್ವರ್ಟ್ ಮಾಡೋದೈತಿ? ಗ್ಯಾಲ್ವಾನೋಮೀಟರ್ಗೆ ಆ್ಯಮೀಟರ್ಗೆ ಕನ್ವರ್ಟ್ ಮಾಡೋದೈತಿ. ಆ್ಯಮೀಟರ್ಗೆ ಕನ್ವರ್ಟ್ ಯಾವ ರೀತಿ ಮಾಡ್ತೇವೆ ಅಂದರೆ, ಟು ಕನ್ವರ್ಟ್ ಗ್ಯಾಲ್ವಾನೋಮೀಟರ್ ಟು ಆ್ಯಮೀಟರ್ ಅ ಲೋ ರೆಸಿಸ್ಟೆಂಟ್, ಓಕೆ, ಕಾಲ್ಡ್ ಶಂಟ್ ರೆಸಿಸ್ಟೆಂಟ್. ಇಲ್ಲಿ ನಾವು ಏನು ಯೂಸ್ ಮಾಡ್ತೇವೆ? ಶಂಟ್ ರೆಸಿಸ್ಟೆಂಟ್ ಯೂಸ್ ಮಾಡ್ತೇವೆ. ಓಕೆ, ನಾವು ಏನು ಅಂದರೆ ಟು ಕನ್ವರ್ಟ್ ಗ್ಯಾಲ್ವಾನೋಮೀಟರ್ ಟು ಆ್ಯಮೀಟರ್ ಅ ಲೋ ರೆಸಿಸ್ಟೆಂಟ್. ಓಕೆ, ಟು ಕನ್ವರ್ಟ್, ಇದು ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಟು ಕನ್ವರ್ಟ್ ಗ್ಯಾಲ್ವಾನೋಮೀಟರ್ ವಿ ಯೂಸ್ ಲೋ ರೆಸಿಸ್ಟೆನ್ಸ್. ಇಲ್ಲಿ ನಾವು ಏನು ಯೂಸ್ ಮಾಡ್ತೇವಪ್ಪ ಅಂದರೆ ಲೋ ರೆಸಿಸ್ಟೆನ್ಸ್. ಓಕೆ, ನಾವು ಏನು ಯೂಸ್ ಮಾಡ್ತೇವೆ? ಲೋ ರೆಸಿಸ್ಟೆನ್ಸ್ ಕಾಲ್ ಶಂಟ್ ರೆಸಿಸ್ಟೆಂಟ್. ಓಕೆ, ಇಲ್ಲಿ ನಾವು ಯಾವ್ದು ಈ ಶಂಟ್ ರೆಸಿಸ್ಟೆಂಟ್ ಅಂತ ಅಂತೇವೆ. ಶಂಟ್ ರೆಸಿಸ್ಟೆನ್ಸ್. ಓಕೆ, ಕನೆಕ್ಟ್ ಮಾಡ್ತೇವೆ. ಯಾವ ರೀತಿ ಕನೆಕ್ಟ್ ಮಾಡ್ತೇವೆ ಅದು ಇಟ್ ವೆರಿ ಇಂಪಾರ್ಟೆಂಟ್. ಶುಡ್ ಬಿ ಕನೆಕ್ಟೆಡ್ ಇನ್ ಪ್ಯಾರಲಲ್. ಓಕೆ, ಇನ್ ಪ್ಯಾರಲಲ್ ವಿತ್ ಗ್ಯಾಲ್ವಾನೋಮೀಟರ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ವೆರಿ ಇಂಪಾರ್ಟೆಂಟ್. ಓಕೆ, ಗ್ಯಾಲ್ವಾನೋಮೀಟರ್ ಪ್ಯಾರಲಲ್ ಆಗಿ ಅದು ಕನ್ವರ್ಟ್ ಇರಬೇಕು. ಓಕೆ, ಗ್ಯಾಲ್ವಾನೋಮೀಟರ್ಗೆ ಪ್ಯಾರಲಲ್ಲಿ ಕನ್ವರ್ಟ್. ಇದು ಫಸ್ಟ್, ಇದಕ್ಕೆ ನಿಮಗೆ 1 ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿ ಇದಕ್ಕೆ ಎಷ್ಟು ಕೊಡ್ತಾರೆ? 1 ಮಾರ್ಕ್ಸ್ ಕೊಡ್ತಾರೆ. ಆದಮೇಲೆ ಸರ್ಕ್ಯೂಟ್ ಡಯಾಗ್ರಾಮ್ಗೆ 1 ಮಾರ್ಕ್ಸ್ ಇರುತ್ತೆ. ಯಾವ ರೀತಿ ಸರ್ಕ್ಯೂಟ್ ಡಯಾಗ್ರಾಮ್ ಕನೆಕ್ಟ್ ಮಾಡ್ತೀರಿ? ಈ ಒಂದು ನಮ್ಮದು ಗ್ಯಾಲ್ವಾನೋಮೀಟರ್ ಇರುತ್ತೆ, ಇಲ್ಲಿ ಜಿ ಅಂತ ಬರಿತೇವಲ್ಲ ಗ್ಯಾಲ್ವಾನೋಮೀಟರ್ಗೆ. ಈ ರೀತಿ ನಾವು ಪ್ಯಾರಲಲ್ ಏನು ಮಾಡ್ತೇವೆ? ಶಂಟ್ ರೆಜಿಸ್ಟರ್ ಇಲ್ಲಿ ಅಪ್ಲೈ ಮಾಡ್ತೇವೆ. ಓಕೆ, ಈ ರೀತಿ ನಾವು ಶಂಟ್ ರೆಜಿಸ್ಟೆಂಟ್ ಇಲ್ಲಿ ಅಪ್ಲೈ ಮಾಡ್ತೇವೆ. ಯಾವ ರೀತಿ? ಪ್ಯಾರಲಲ್ ಟು ಗ್ಯಾಲ್ವಾನೋಮೀಟರ್. ಇಲ್ಲಿ ಕರೆಂಟ್ ಏನೈತಪ್ಪ ಇದು? ಈ ರೀತಿ ಇಲ್ಲಿ ಅಪ್ಲೈ ಮಾಡಿ, ಈ ರೀತಿ ಒಂದು ಶಂಟ್ ರೆಜಿಸ್ಟೆಂಟ್ ಇಲ್ಲಿ ಅಪ್ಲೈ ಮಾಡ್ತೇವೆ ಈ ರೀತಿ. ಓಕೆ, ಇಲ್ಲಿ ಕರೆಂಟ್ ಐ ಅಂತ ನೋಡಿ, ಎಲ್ಲಿವರೆಗೆ ನೀವು ಡೈರೆಕ್ಷನ್ ತೋರಿಸಿದ್ರೆ ಸರ್ಕ್ಯೂಟ್ ವ್ಯಾಲಿಡ್ ಆಗೋದಿಲ್ಲ. ಇಲ್ಲಿ ಕರೆಂಟ್ ಐ, ಇಲ್ಲಿ ಕರೆಂಟ್ ಫ್ಲೋ ಆಗೋದು ಈಗ. ಓಕೆ, ಇಲ್ಲಿ ಕರೆಂಟ್ ಫ್ಲೋ ಆಗೋದು ಐ ಜಿ. ಓಕೆ, ಇಲ್ಲಿ ಕರೆಂಟ್ ಫ್ಲೋ ಆಗೋದು ಐ ಜಿ. ಓಕೆ, ಇಲ್ಲಿ ಶಂಟ್ ರೆಸಿಸ್ಟೆಂಟ್ ಎಸ್ ಅಂತ ಇಲ್ಲಿ ಮೆನ್ಷನ್ ಮಾಡ್ತೀವಿ. ಇಲ್ಲಿ ಕೂಡ ಕರೆಂಟ್ ಫ್ಲೋ ಆಗುತ್ತೆ. ನಾನು ಸ್ವಲ್ಪ ಥಿಕ್ನೆಸ್. ಓಕೆ, ನೆಕ್ಸ್ಟು ಇಲ್ಲಿ ಐ ಮೈನಸ್ ಐ ಜಿ. ಇಲ್ಲಿ ಕರೆಂಟ್ ನಾವು ಐ ಮೈನಸ್ ಐ ಜಿ ಅಂತ ಬರುತ್ತೆ. ಅಂದರೆ ಈ ಒಂದು ಕರೆಂಟಿಂದ ಐ ಜಿ ಮೈನಸ್ ಮಾಡಿದ್ಮೇಲೆ ಪ್ಯಾರಲಲ್ಲಿ ಫ್ಲೋ ಆಗ್ತಿರುತ್ತೆ. ಮತ್ತು ಈ ರೀತಿ ಹೋಗಿ ಇಲ್ಲಿ ಮತ್ತೆ ಕರೆಂಟ್ ಐನೇ ಬರುತ್ತೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಇಲ್ಲೇ ನೋಡಿ ಎಕ್ಸಾಮಿನರ್ ಏನು ಚೆಕ್ ಮಾಡ್ತಾರೆ ಅಂದರೆ, ಇಲ್ಲಿ ಐ ಬರ್ದಿರೋ, ಇಲ್ಲಿ ಐ ಜಿ ಬರ್ದಿರೋ. ಓಕೆ, ಇಲ್ಲಿಷ್ಟು ಬರ್ದಿರಾ, ಇಲ್ಲಿ ಮೇನ್ ಇದು ಏನು ಬರ್ದಿರೋ ಅಂತ ಚೆಕ್ ಮಾಡ್ತಾರೆ. ಅಲ್ಲಿವರೆಗೆ ನಿಮ್ಮ ಮಾರ್ಕ್ಸ್ ಡಿಸೈಡ್ ಆಗುತ್ತೆ. ಇದಕ್ಕೆ ನಿಮಗೆ 1 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಥರ್ಡ್, ಇದರಲ್ಲಿ ಇದು ಬರೀತಿರಲ್ಲ ಫಾರ್ಮುಲಾ, ಇದಕ್ಕೆ ಲೇಬಲಿಂಗ್. ಓಕೆ, 1 ಮಾರ್ಕ್ಸ್ ಬರೀ ಸರ್ಕ್ಯೂಟ್ ಡಯಾಗ್ರಾಮ್ ಇಲ್ಲ. ಇದರಲ್ಲಿ ಐ ಅಂದರೆ ಐ ಜಿ ಅಂದರೆ ಏನು? ಕರೆಂಟ್ ಥ್ರೂ ಗ್ಯಾಲ್ವಾನೋಮೀಟರ್. ಓಕೆ, ಕರೆಂಟ್ ಥ್ರೂ ಗ್ಯಾಲ್ವಾನೋಮೀಟರ್ ಅಂತ ಬರೀಬೇಕು.
ಓಕೆ ಕರೆಂಟ್ ಥ್ರೂ ಗ್ಯಾಲ್ವಾನೋಮೀಟರ್. ಜಿ ಅಂದರೆ ಏನಂತ ದಟ್ ಈಸ್ ರೆಸಿಸ್ಟೆನ್ಸ್ ಆಫ್ ಗ್ಯಾಲ್ವಾನೋಮೀಟರ್. ಎಸ್ ಅಂದರೆ ಶಂಟ್ ರೆಸಿಸ್ಟೆಂಟ್. ಐ ಅಂದರೆ ಮೇನ್ ಕರೆಂಟ್. ಇಷ್ಟೆಲ್ಲ ಬರೆದಾಗ ನಿಮ್ಗೆ 1 ಮಾರ್ಕ್ಸ್ ಸಿಗುತ್ತೆ ಇಲ್ಲಿ. ನೆಕ್ಸ್ಟ್ ಏನು ಬರೀತೀರಾ ಇಲ್ಲಿ ಸಿನ್ಸ್ ಇದ್ರ ಮೇಲೆ ಒಂದು ಫಾರ್ಮುಲಾ ಬರುತ್ತೆ. ಓಕೆ ಇದ್ರ ಮೇಲೆ ಫಾರ್ಮುಲಾ ಬರುತ್ತೆ, ಅದಕ್ಕೆ 1 ಮಾರ್ಕ್ಸ್. ಇಲ್ಲಿ ನೀವು ಏನು ಬರೀಬೇಕು, ಸಿನ್ಸ್ ಜಿ ಆ್ಯಂಡ್ ಎಸ್ ಆರ್ ಪ್ಯಾರಲಲ್. ಓಕೆ ಆರ್ ಪ್ಯಾರಲಲ್, ಇವೇನಿರುತ್ತೆ ಪ್ಯಾರಲಲ್ ಇದ್ದಾವಲ್ಲ, ಆರ್ ಪ್ಯಾರಲಲ್ ಫಾರ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್. ಓಕೆ ಸೊ ಪ್ಯಾರಲಲ್ ಕಾಂಬಿನೇಷನ್ ಏನು ಫಾರ್ಮುಲಾ ಇರುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಜಿ. ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಜಿ ಇಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಸಿ. ಇದು ನಿಮಗೆ ಪ್ಯಾರಲಲ್ ಕನೆಕ್ಷನ್ಗೆ ಇದು ಸಿಂಪಲ್ ಫಾರ್ಮುಲಾ ಇರುತ್ತೆ. ಓಕೆ ನೀವು ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಓದಿರ್ತೇವೆ. ಸೊ ಇದು ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಜಿ ಅಲ್ಲಿ ಅದು ಫಾರ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ ಇಲ್ಲಿ ನೋಡಿ ಐ ಜಿ. ಓಕೆ ಇದು ಪೊಟೆನ್ಷಿಯಲ್ ಡಿಫರೆನ್ಸ್. ಫಸ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಏನಂತ ಅದು ನಿಮ್ಗೆ ಗೊತ್ತಿರಬೇಕು. ಓಕೆ ಇಲ್ಲಿ ಐ ಜಿ ಇಂಟು ಜಿ. ಓಕೆ ಐ ಜಿ ಇಂಟು ಜಿ ಇರುತ್ತೆ. ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್, ಇಲ್ಲಿ ಕರೆಂಟ್ ಐ ಜಿ ಮೈನಸ್ ಇಲ್ಲಿ ನಿಮಗೆ ರೆಸಿಸ್ಟೆನ್ಸ್. ಎಸ್ ಓಕೆ ಶಂಟ್ ರೆಸಿಸ್ಟೆನ್ಸ್. ಓಕೆ ಕರೆಂಟ್ ಇಂಟು ರೆಸಿಸ್ಟೆನ್ಸ್, ಪೊಟೆನ್ಷಿಯಲ್ ಡಿಫರೆನ್ಸ್. ಇದಕ್ಕೇನೋ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಅಂತ ಬರಿಬೋದು, ಆರ್ ಇಂಟು ರೆಸಿಸ್ಟೆನ್ಸ್ ಅಂತ ಬರಿಬೋದು. ಯಾವ ರೀತಿ ಬರೋದು ಕರೆಕ್ಟ್ ಆಗುತ್ತೆ, ಈ ರೀತಿ ಬರಿತೀರಾ. ಇಲ್ಲಿ ನಮಗೆ ಎಸ್ ಬೇಕಿದೆ. ಈ ಶಂಟ್ ರೆಸಿಸ್ಟೆನ್ಸ್ ಲೋ ರೆಸಿಸ್ಟೆಂಟ್ ಏನಾಗುತ್ತೆ ಅಂತ ಅದಾಗ ಇಲ್ಲಿ ಇದು ಆ್ಯಸ್ ಯೂಶುವಲ್ ಇಲ್ಲಿ ಇಡಿ ಐ ಜಿ ಇದು ಬರೀ, ಆಮೇಲೆ ಇದಕ್ಕೆ ತೆಳಗೆ ತಗೋರಿ ಐ ಮೈನಸ್ ಐ ಜಿ. ಈ ರೀತಿ ನಿಮಗೆ ಫಾರ್ಮುಲಾ ಈಸಿಲಿ ಡಿರೈವ್ ಮಾಡ್ಬೋದು. ಓಕೆ ಇಷ್ಟು ಕ್ಲಿಯರ್ ಐತೆ ಎಲ್ಲರಿಗೆ. ಈ ರೀತಿ ಮಾಡಿದಾಗ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಇನ್ನೊಂದು 1 ಮಾರ್ಕ್ಸ್ ಈಸಿಲಿ ಸ್ಕೋರ್ ಮಾಡ್ಬೋದು. ಇಲ್ಲಿ ನಿಮಗೆ ಇಲ್ಲಿ 1 ಮಾರ್ಕ್ಸ್ ಕೊಡ್ತಾರೆ, ಇಲ್ಲಿ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ ಈಸಿಲಿ. ಓಕೆ ಇಷ್ಟು ಕ್ಲಿಯರ್ ಆಯ್ತಾ. ಇಲ್ಲಿವರೆಗೆ ಯಾರಿಗೂ ಡೌಟ್, ಯಾವುದೇ ಡೌಟ್ ಇರಬಾರ್ದು. ಓಕೆ ಸೊ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಅಂಡರ್ಸ್ಟ್ಯಾಂಡ್. ಓಕೆ ಈ ರೀತಿ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ ನೋಡಿ. ಅದೇ ಸೇಮ್ನಲ್ಲಿ ಇನ್ನು ಗ್ಯಾಲ್ವಾನೋಮೀಟರ್ ಟು ವೋಲ್ಟ್ ಮೀಟರ್ ಯಾವ ರೀತಿ ಕನ್ವರ್ಟ್ ಮಾಡ್ತೀವಿ ಅಂತ ಸಿಂಪಲ್ ಕ್ವಶನ್ ಕೇಳ್ತಾರೆ. ಇದಕ್ಕೆ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ, ಯಾಕಂದರೆ 2 ಸಲ ಕೇಳಿದ್ದಾರೆ. ಸೊ ಹೀಗೆ ಕ್ಯಾನ್ ಬಿ ಕನ್ವರ್ಟೆಡ್ ಬೈ ಕನೆಕ್ಟಿಂಗ್, ಇಲ್ಲಿ ನಾವು ಹೈ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡ್ತೀವಿ. ಬೈ ಕನೆಕ್ಟಿಂಗ್ ಹೈ ರೆಸಿಸ್ಟೆನ್ಸ್ ಆರ್ which is connected in series. ಅದಕ್ಕೆ ನಾವು ಯಾವ ರೀತಿ ಕನೆಕ್ಟ್ ಮಾಡ್ತೇವೆ, ಸೀರೀಸ್ ವಿತ್ ಗ್ಯಾಲ್ವಾನೋಮೀಟರ್ಗೆ ನಾವು ಸೀರೀಸಲ್ಲಿ ಇಲ್ಲಿ ನೋಡಿ ಮೇನ್ಲಿ ಗ್ಯಾಲ್ವಾನೋಮೀಟರ್ಗೆ ಐದರ್ ಆ್ಯಮ್ ಮೀಟ್ರಲ್ಲಿ ಕನ್ವರ್ಟ್ ಮಾಡ್ತಿರೋ. ಇದಕ್ಕೆ ನಾನು ಫ್ಲೋ ಚಾರ್ಟ್ ಹೇಳ್ತೇನೆ ಈಸಿಲಿ ರಿಮೆಂಬರ್ ಮಾಡೋಕ್ಕೆ. ಓಕೆ ಗ್ಯಾಲ್ವಾನೋಮೀಟರ್ ದ ವ್ಯಾಲ್ಯೂ, ಅದಕ್ಕೆ ನಾವು ಆರ್ ಇಸ್ ಈಕ್ವಲ್ಸ್ ಟು ಯಾವ ರೀತಿ ವಿ ಬೈ ಆರ್ ಜಿ ಐ ಜಿ ಮೈನಸ್ ಜಿ. ಈ ರೀತಿ ನಾವು ಆರ್ ಅಂತ ಈ ರೀತಿ ರಿಪ್ರೆಸೆಂಟ್ ಮಾಡ್ತೇವೆ. ಸೊ ಇಲ್ಲಿ ಯಾವ ರೀತಿ ಅಂದರೆ ಡೈಗ್ರಾಮು ಈ ರೀತಿ ಬರುತ್ತೆ ಡೈಗ್ರಾಮ್. ಇಲ್ಲಿ ಗ್ಯಾಲ್ವಾನೋಮೀಟರ್ ಪ್ಯಾರಲಲ್ಲಿ ನಾವು ಏನು ರಿಲೇಟೆಡ್ ಮಾಡ್ತೇವೆ, ಒಂದು ಹೈ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡ್ತೇವೆ. ಓಕೆ ಹೈ ರೆಸಿಸ್ಟೆನ್ಸ್ ಆರ್ ಅಂತ ಕನೆಕ್ಟ್ ಮಾಡ್ತೇವೆ. ಇದಕ್ಕೆ ನಾವು ಆರು ಇದು ಕಂಪ್ಲೀಟ್ಗೆ ನಾವು ಯಾವ ರೀತಿ ಏನು ಅನ್ಬೋದು, ಯಾರು ಸ್ಟೂಡೆಂಟ್ ಇದ್ದೀರಾ ಹುಷಾರು ನೋಡೋಣ ಇವಾಗ. ಇದು ಕಂಪ್ಲೀಟ್ಗೆ ನಾವು ಏನಂತೇವೆ ವೋಲ್ಟ್ ಮೀಟರ್, ಇದಕ್ಕೆ ಏನಂತೇವೆ ವೋಲ್ಟ್ ಮೀಟರ್. ಓಕೆ ವೋಲ್ಟ್ ಮೀಟರ್ ರೆಸಿಸ್ಟೆನ್ಸ್ ಪ್ಲಸ್ ಗ್ಯಾಲ್ವಾನೋಮೀಟರ್ಗೆ ನಾವು ವೋಲ್ಟ್ ಮೀಟರ್ ಅಂತ ಅನ್ಬೋದಾ. ನೋಡಿ ಕಾನ್ಸೆಪ್ಟ್ ಎಷ್ಟು ಕ್ಲಿಯರ್ ಇದೆ ಅಂತ ಗೊತ್ತಾಗುತ್ತೆ ಇಲ್ಲಿ. ಓಕೆ ಇದಕ್ಕೆ ವೋಲ್ಟ್ ಮೀಟರ್ ಅಂತ ಅಂತೇವೆ. ಸೊ ಇಲ್ಲಿ ವಿ ಅಂದರೆ ಏನಂತ ನಾವು ಬರ್ಕೋಬಹುದು. ವಿ ಅಂದರೆ ರೇಂಜ್ ಆಫ್ ವೋಲ್ಟ್ ಮೀಟರ್. ಇದಕ್ಕೆ ನಾವು ಏನಂತೇವೆ ರೇಂಜ್ ಆಫ್ ವೋಲ್ಟ್ ಮೀಟರ್. ಇದಕ್ಕೆ ಏನಂತೇವೆಪ್ಪ ರೇಂಜ್ ಆಫ್ ವೋಲ್ಟ್ ಮೀಟರ್ ಅಂತ ಅಂತೇವೆ, ರೇಂಜ್ ಆಫ್ ವೋಲ್ಟ್ ಮೀಟರ್. ಐ ಜಿ ಅಂದರೆ ಏನಂತ ಅದಕ್ಕೆ ನೀವು ನೋಡಿದಾಗ ಐ ಜಿ ಅಂದರೆ ಕರೆಂಟ್ ಫಾರ್ ಫುಲ್ ಡಿಫ್ಲೆಕ್ಷನ್. ಇದಕ್ಕೆ ನಾವು ಕರೆಂಟ್ ಫಾರ್ ಫುಲ್ ಡಿಫ್ಲೆಕ್ಷನ್. ಓಕೆ ಕರೆಂಟ್ ಫಾರ್ ಫುಲ್ ಡಿಫ್ಲೆಕ್ಷನ್ಗೆ ಕರೆಂಟ್ ಅಂತ ಇಲ್ಲಿ ಮೆನ್ಷನ್ ಮಾಡ್ತೇವೆ. ಜಿ ಇಸ್ ಗ್ಯಾಲ್ವಾನೋಮೀಟರ್ ರೆಸಿಸ್ಟೆನ್ಸ್. ಈ ರೀತಿ ಕನ್ವರ್ಟ್ ಮಾಡ್ತೀವಿ. ಇಲ್ಲಿ 1 ಮಾರ್ಕ್ಸ್, ಇಲ್ಲಿ ಈ ಫಾರ್ಮುಲಾ 1 ಮಾರ್ಕ್ಸ್, ಇಲ್ಲಿ 1 ಮಾರ್ಕ್ಸ್. ಇಲ್ಲಿ ನೀವು ಫಾರ್ಮುಲಾ ಡಿರೈವ್ ಮಾಡಿ ನಾನು ಡೈರೆಕ್ಟ್ ಬರ್ಸಿದ್ದೇನೆ. ಓಕೆ ನೀವು ಡೆರಿವೇಷನ್ ಮಾಡೋದು. ಈಗ 5 ಮಾರ್ಕ್ಸ್ ಈ ಚಾಪ್ಟರಿಂದ 5 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಬರುತ್ತೆ. 3 ಮಾರ್ಕ್ಸ್ ಯಾವುದೇ ಬಂದರೂ ನೀವು ಈಸಿಲಿ ಸಾಲ್ವ್ ಮಾಡ್ಬೋದು. ನೋಡಿ ಕ್ವಶನ್ಸ್ ಕೊಡೋದು ಈಸಿ ಇರುತ್ತೆ, ಅದಕ್ಕೆ ಸಾಲ್ವ್ ಮಾಡೋದು ವೆರಿ ಇಂಪಾರ್ಟೆಂಟ್. ಸೊ ಐ ಆಮ್ ಡೂಯಿಂಗ್ ದಟ್. ಓಕೆ ನಿಮಗೋಸ್ಕರ ಓನ್ಲಿ. ಓಕೆ 5 ಮಾರ್ಕ್ಸ್ ಅಲ್ಲಿ ನೋಡಿ ಫಿಕ್ಸ್ ಇರುತ್ತೆ ನೋಡಿ. ಫಿಕ್ಸ್ 1 2022 ಅಲ್ಲಿ ಫಿಕ್ಸ್ 1 ಬರುತ್ತೆ. ನಾನು ಎಷ್ಟು ಕ್ವಶನ್ ತಂದಿದ್ದೇನೆ, 2 ಕ್ವಶನ್ ತಂದಿದ್ದೇನೆ. ಓಕೆ 2 ಕ್ವಶನಿಂದನೇ ನೀವು ಕ್ವಶನ್ ಈಸಿಲಿ ಸಾಲ್ವ್ ಮಾಡ್ಬೋದು. 2 ಕ್ವಶನ್ಸಿಂದಾನೇ ಬರುತ್ತೆ. ಓಕೆ 5 ಮಾರ್ಕ್ಸಲ್ಲಿ ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನು ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ಎಕ್ಸಿಸ್ ಆಫ್ ಕರೆಂಟ್. ಇದಕ್ಕೆ ನೀವು ಡೆರಿವೇಷನ್ ಮಾಡಬೇಕಾಗತ್ತೆ. ಓಕೆ ಡೆರಿವೇಷನ್ ನೋಡೋಣ ನಿಂದ ಟೈಮ್ ಎಷ್ಟಾಗಿತ್ತು. ಓಕೆ 34 ಮಿನಿಟ್ಸ್ ಆಗಿದೆಪ್ಪ ಬೇಡಿ. ಓಕೆ ಇದು ಡೆರಿವೇಷನ್ ನಾನು ಸಪ್ರೇಟ್ ಮಾಡಿಸ್ತೇನೆ. ಇದು ಒಂದು ಡೆರಿವೇಷನ್ ನಾನು ಸಪ್ರೇಟಾಗಿ ಮಾಡಿಸ್ತೇನೆ. ಇದಕ್ಕೆ ನೀವು ಬರ್ತಿದ್ದ ನೀವು ಮಾಡಿ ನೋಡಿ. ಈ ಅಡ್ಡು ಇಂಪಾರ್ಟೆಂಟ್ ಆಗುತ್ತೆ, ಎದು ಬರುತ್ತೆ ಅಂತ ಹೇಳೋಕೆ ಬರೋದಿಲ್ಲ. ಸೊ ಅಡ್ಡು ಪ್ರಾಕ್ಟೀಸ್ ಮಾಡಿ, ಅಡ್ಡು ಬರುತ್ತೆ 5 ಮಾರ್ಕ್ಸ್ಗೆ, ಮತ್ತೆ ಯಾವುದು ಬರೋದಿಲ್ಲ. ಓಕೆ ಸೊ ಅದು ಕನ್ವರ್ಷನ್ಗೆ ನಾನು ಒಂದು ಟ್ರಿಕ್ ಹೇಳ್ಬೇಕಂತಿದ್ದಲ್ಲ. ಓಕೆ ನೋಡಿ ಈ ಟ್ರಿಕ್. ಓಕೆ ಇದು ಎಸ್ ಟ್ರಿಕ್ ಅಂತ ನೆನ್ಪಿಟ್ಕೋರಿ. ಓಕೆ ಎಸ್ ಟ್ರಿಕ್ ನಾನು ಕಾಲೇಜಲ್ಲಿ ಕೊಡ್ತೇನೆ ಈ ಟ್ರಿಕ್ಕು. ಓಕೆ ಎಸ್ ಟ್ರಿಕ್ ಅಂದರೆ ಸುಮಿತ್ ಟ್ರಿಕ್. ಓಕೆ ಎಸ್ ಟ್ರಿಕ್ ಅಂತ ನೆನ್ಪಿಟ್ಕೋರಿ. ಓಕೆ ಸೊ ಇಲ್ಲಿ ನಾವು ಏನು ಮಾಡ್ತೇವೆ, ಟು ಕನ್ವರ್ಟ್ ಗ್ಯಾಲ್ವಾನೋಮೀಟರ್ಗೆ ನಾವು 2 ವೇಲ್ ಕನ್ವರ್ಟ್ ಮಾಡ್ತೇವೆ. ಗ್ಯಾಲ್ವಾನೋಮೀಟರ್ ಐದರ್ ನಾವು ಒಂದು ಆ್ಯಮ್ ಮೀಟರ್ಗೆ ಕನ್ವರ್ಟ್ ಮಾಡ್ತೇವೆ. ಓಕೆ ಆ್ಯಮ್ ಮೀಟರ್ಗೆ ಕನ್ವರ್ಟ್ ಮಾಡ್ತೇವೆ, ಆರ್
ನಾವು ಇನ್ನೊಂದು ಸೆಕೆಂಡ್ ಅದಕ್ಕೆ ಕನ್ವರ್ಟ್ ಮಾಡ್ತೀವಪ್ಪ, ಅದರ್ ಆ್ಯಮ್ ಮೀಟರ್ಗೆ ಕನ್ವರ್ಟ್ ಮಾಡ್ತೇವೆ, ಅವ್ರು ಓಲ್ಡ್ ಮೀಟರ್ಗೆ ಕನ್ವರ್ಟ್ ಮಾಡ್ತೇವೆ, ಓಲ್ಡ್ ಮೀಟರ್ಗೆ ಕನ್ವರ್ಟ್ ಮಾಡ್ತೇವೆ. ಓಕೆ, ಓಲ್ಡ್ ಮೀಟರ್ಗೆ ಕನ್ವರ್ಟ್ ಮಾಡ್ತೇವೆ. ಆ್ಯಮ್ ಮೀಟರ್ಗೆ ಯಾವಾಗ ಕನೆಕ್ಟ್ ಮಾಡ್ತೇವೆ, ಇಲ್ಲಿ ಯಾವ ರೆಸಿಸ್ಟೆನ್ಸ್ ಅಪ್ಲೈ ಮಾಡ್ತೇವೆ ಅಂದರೆ ಇಲ್ಲಿ ಫಸ್ಟ್ ಇಲ್ಲಿ ಶಂಟ್ ರೆಸಿಸ್ಟೆನ್ಸ್ ಅಂತ ಇದು ನೀವು ಬರೆದಿದ್ರೆ 1 ಮಾರ್ಕ್ಸ್ ಗಪ್ಪ ಕೊಡ್ತಾರೆ, ಏನೂ ಅನ್ನೋದಿಲ್ಲ ಅವ್ರು. ಓಕೆ, ಶಂಟ್ ರೆಸಿಸ್ಟರ್ ಅಪ್ಲೈ ಮಾಡ್ತೇವೆ. ಯಾವ ರೀತಿ ಅಪ್ಲೈ ಮಾಡ್ತೇವೆ ಅಂದರೆ ದಟ್ ಈಸ್ ಪ್ಯಾರಲಲ್. ಓಕೆ, ಯು ಆ್ಯಡ್ ವರ್ಡ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇಲ್ಲಿ 1 ಮಾರ್ಕ್ಸ್ ಸಿಗಲಿಕ್ಕೆ ಇಲ್ಲಿ ನಾವು ಹೈ ರೆಸಿಸ್ಟೆನ್ಸ್ ಆರ್ ಅಂತ ಅಂತೇವೆ, ಮಾತ್ರ ಹೈ ರೆಸಿಸ್ಟೆನ್ಸ್ ಆರ್ ಅಂತ ಅಂತೇವೆ. ಆರ್ ಯಾವ ರೀತಿ ಅಂದರೆ ಸಿರೀಸ್, ಅದು ಸಿರೀಸಲ್ಲಿ ನಾವು ಕನೆಕ್ಟ್ ಮಾಡ್ತೇವೆ. ಓಕೆ, ಇಷ್ಟು ನೀವು ಗಮನ ನಿಮ್ಮ ಪಿಕ್ಚರ್ ಬರ್ಬೇಕು. ನಿಮ್ಮ ಎಕ್ಸಾಮಲ್ಲಿ ಇದು ಅದು ಬಂದಿದ್ದರೆ ಒಂದು 3 ಮಾರ್ಕ್ಸ್ ಕ್ವಶನ್ ಬರ್ತೀರಂತ ನನ್ನ ನಂಬಿಕೆ ಇದೆ. ನಾನು ನಿಮಗೆ ಡೆರಿವೇಷನ್ ಕೂಡ ಮಾಡಿಕೊಟ್ಟಿದ್ದೇನೆ. ಸೊ ಈ ಒಂದು ವಿಡಿಯೋಲಿ ಅಷ್ಟೇ. ನೆಕ್ಸ್ಟ್ ವಿಡಿಯೋಲಿ ಇದಕ್ಕೆ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಲ್ಲಿ ನಾನು ಸಾಕಷ್ಟು ಕ್ವಶನ್ ಡಿಸ್ಕಸ್ ಮಾಡ್ತೇನೆ, ಜಾಸ್ತಿ ಮಿನಿಟ್ ಇಡೋದಿಲ್ಲ. ಸೊ ಇದಕ್ಕೆ ಫಸ್ಟ್ ಪರ್ಫೆಕ್ಟ್ ಮಾಡಿ ನಾನು ಕ್ವಶನ್ಸ್ ಹೇಳುತ್ತೆ, ಸ್ಕ್ರೀನ್ಶಾಟ್ ತಗೋರಿ ಅಥವಾ ಬರೆದ್ರೆ ನಿಮಗೆ ಒಳ್ಳೇದಾಗುತ್ತೆ. ಸ್ಕ್ರೀನ್ಶಾಟ್ ಅಂದರೆ ಸುಮ್ಮನೆ ನೀವು ನೋಡೋದಿಲ್ಲ ಮೊಬೈಲ್. ಓಕೆ, ನೀವು ನೋಟ್ಸ್ ನೋಡೋಕೆ ಹೋಗ್ತೀರಾ, ನೋಡ್ತಾ ಏನು ಮಾಡ್ತೀರಾ, ಹೋಗ್ತೀರಾ, ವಾಟ್ಸಪ್ ಮೆಸೇಜ್ ಬರುತ್ತೆ. ಓಕೆ, ಪ್ರಿಯಾ ಮೆಸೇಜ್ ಮಾಡಿದ್ದಾಳೆ. ಓಕೆ, ಆ ಮೆಸೇಜ್ ಮಾಡ್ತಾ ಬರುತ್ತೆ, ಫೇಸ್ಬುಕ್ಕಲ್ಲಿ ಬರುತ್ತೆ, ಹಿ ಹ್ಯಾಸ್ ಸ್ಟಾರ್ಟೆಡ್ ಲೈವ್ ಸ್ಟ್ರೀಮ್ ಅಂತ ಫೇಸ್ಬುಕ್ಗೆ ಹೋಗ್ಬಿಡುತ್ತೆ. ಸೊ ಐ ರೆಕಮೆಂಡ್ ಡೋಂಟ್. ಓಕೆ, ಬರೆದಿದ್ದಾರೆ ನಿಮಗೆ ಒಳ್ಳೇದಾಗುತ್ತೆ. ಸೊ ಐ ಎಂಡ್ ದಿಸ್ ಸೆಷನ್ ನಾವು. ಥ್ಯಾಂಕ್ ಯು ಫಾರ್ ಅಟೆಂಡಿಂಗ್ ಅಟೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಓಕೆ, ಸೊ ಮತ್ತು ಇದೇ ರೀತಿ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಮೇಲೆ ಕೂಡ ವೀಡಿಯೋ ಬರುತ್ತೆ, ಗಮನ ತಗೋಬೇಡಿ ಅದಕ್ಕೆ. ಓಕೆ, ಏನಾಯ್ತಪ್ಪ ಇದು. ನಿಮಗೆ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಮೇಲೆ ಕೂಡ ವೀಡಿಯೋ ಬರುತ್ತೆ. ಸೊ ಅದಕ್ಕೆ ಕೂಡ ನಾವು ವೀಡಿಯೋ ಬಂದ ಮೇಲೆ ಔಟ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಸೊ ಇನ್ನೂ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ರೆಡ್ ಕಲರ್ ಇಡಬೇಡಿ ಸಬ್ಸ್ಕ್ರೈಬ್ ಬಟನ್ಗೆ. ರೆಡ್ ಅಂದರೆ ನಿಮಗೆ ಖತ್ರ. ಓಕೆ, ಖತ್ರ ಇರುತ್ತೆ ನೋಡಿ. ಓಕೆ, ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಟಿಲ್ ದಟ್ ಬೈ. ಓಕೆ, ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಮತ್ತು EMI ಇಂದ ನಾನು 2 ಚಾಪ್ಟರ್ಸ್ ಒಂದೇ ವೀಡಿಯೋಲಿ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಐ ಸೈನ್ ಅಪ್ ಫಾರ್ ಮೈ ಡೆಸ್ಕ್. ಥ್ಯಾಂಕ್ ಯು.